ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಜೂನ್ 11, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಚುರುಕಾದ ಮನೋಭಾವದಿಂದ ದಿನವನ್ನು ಆರಂಭಿಸುತ್ತಾರೆ. ಚಂದ್ರನ ಪೂರ್ಣಾವಸ್ಥೆಯ ಹುಣ್ಣಿಮೆ ದಿನದ ಪ್ರಭಾವದಿಂದ ಭಾವನಾತ್ಮಕ ಚಟುವಟಿಕೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ಉತ್ಸಾಹ, ಉಜ್ವಲತೆ ಮತ್ತು ಆತ್ಮವಿಶ್ವಾಸ ಇವತ್ತಿನ ಯಶಸ್ಸಿಗೆ ಪ್ರಮುಖ ಆಯುಧಗಳು. ಸಣ್ಣ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸುವ ಚಿಂತನಶೀಲ ಸ್ಥಿತಿಯಲ್ಲಿ ಇರುತ್ತೀರಿ. ಹುಣ್ಣಿಮೆ ದಿನವಾದ್ದರಿಂದ ಮನೆ, ಕುಟುಂಬ, ಭಕ್ತಿಭಾವನೆ ಮತ್ತು ಆಂತರಿಕ ಶುದ್ಧತೆಯ ಮೇಲೆ ಗಮನ ಕೊಡುವುದು ಒಳ್ಳೆಯದು. ನಿಮ್ಮ ಅಭಿಪ್ರಾಯಗಳು ಇತರರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ, ಆದ್ದರಿಂದ ಮಾತುನಾಡುಗಳಲ್ಲಿ ಜವಾಬ್ದಾರಿ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಸ್ಪಷ್ಟತೆ, ಸಮಯ ಪಾಲನೆ ಮತ್ತು ನಿಯೋಜನೆಯ ಶಕ್ತಿ ನಿಮ್ಮನ್ನು ಮೆಚ್ಚುಗೆಗೆ ಪಾತ್ರ ಮಾಡುತ್ತವೆ. ಕೆಲವರು ಹಿರಿಯ ಅಧಿಕಾರಿಗಳ ಗಮನ ಸೆಳೆಯುವುದು, ಪ್ರೋತ್ಸಾಹ ಅಥವಾ ಪದೋನ್ನತಿ ಬಗ್ಗೆ ಚರ್ಚೆಗಳ ಸಾಧ್ಯತೆ ಇದೆ. ತಂಡದಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ಸಹಕಾರ ದೊರೆಯಬಹುದು. ಹೊಸ ಕೆಲಸಕ್ಕಾಗಿ ಹುಡುಕುತ್ತಿರುವವರಿಗೆ ಈ ದಿನ ಕೆಲವು ಉತ್ತಮ ಮಾಹಿತಿ, ಸಂದರ್ಶನದ ಆಹ್ವಾನ ಅಥವಾ ಪುರಾವೆಗಳ ಒದಗಿಸುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳು ಮುನ್ನಡೆಸುವ ಜನರಿಗೆ ನಿರ್ಧಾರಗಳ ಕುರಿತು ಸ್ಪಷ್ಟತೆ ಬೇಕು. ವ್ಯಾಪಾರಿಗಳಿಗೆ ಇಂದು ಗ್ರಾಹಕರೊಂದಿಗೆ ವಿಶ್ವಾಸವೊಂದಿಗಿನ ವ್ಯವಹಾರಗಳಿಗೆ ಒಳ್ಳೆಯ ದಿನ. ಹೊಸ ಒಪ್ಪಂದಗಳು ಚರ್ಚೆಯ ಹಂತಕ್ಕೆ ಬರುವ ಸಾಧ್ಯತೆ ಇದೆ. ಹಣಕಾಸು ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಬಾಕಿ ಹಣ ಸಂಗ್ರಹಿಸಲು ಪ್ರೇರಣೆಯುಂಟಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಖರ್ಚು ನಿಯಂತ್ರಣ ಅಗತ್ಯವಿದೆ. ಕುಟುಂಬದ ಚಟುವಟಿಕೆಗಳು, ಭಕ್ತಿ ಕಾರ್ಯಗಳು ಮತ್ತು ಸಾಮಾಜಿಕ ಕರ್ತವ್ಯಗಳಿಗೆ ಖರ್ಚು ಸಂಭವಿಸಬಹುದು. ಆದ್ದರಿಂದ ಹಣ ಬಳಸುವಲ್ಲಿ ಮುನ್ನೆಚ್ಚರಿಕೆ ಅಗತ್ಯ. ಹುಂಡಿ, ದೇಣಿಗೆ ಅಥವಾ ಧಾರ್ಮಿಕ ದಾನಗಳಲ್ಲಿ ಭಾಗವಹಿಸಬೇಕಾದ ಸಂದರ್ಭಗಳು ಉದಯಿಸಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದ್ದರೂ ಹೊಸ ಬಂಡವಾಳ ಹೂಡಿಕೆಯಲ್ಲಿ ತಡೆ ಇಲ್ಲದೆ ಮುಂದೆ ನಡೆಯಬಾರದು. ಬಡ್ಡಿದರ, ಸಾಲ ಅಥವಾ ಆಸ್ತಿ ವ್ಯವಹಾರಗಳಲ್ಲಿ ಸ್ವಲ್ಪ ಸಮಯ ಕಾಯುವುದು ಒಳ್ಳೆಯದು. ಹಿರಿಯರ ಸಲಹೆ ಮೇರೆಗೆ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮನಸ್ಸಿನಲ್ಲಿ ಸ್ವಲ್ಪ ಒತ್ತಡ, ಭಾವನಾತ್ಮಕ ಆವೇಶಗಳು ಕಂಡುಬರಬಹುದು. ಹುಣ್ಣಿಮೆ ಚಂದ್ರನ ಪ್ರಭಾವದಿಂದ ಭಾವನೆಗಳ ತೀವ್ರತೆ ಹೆಚ್ಚಾಗಬಹುದು. ಇದನ್ನು ಯೋಗ, ಪ್ರಾಣಾಯಾಮದಿಂದ ಸಮತೋಲನಕ್ಕೆ ತರಬಹುದು. ಆಹಾರ ಮತ್ತು ನಿದ್ರೆಯ ಬಗ್ಗೆ ಎಚ್ಚರಿಕೆ ಅಗತ್ಯ. ತಲೆನೋವು, ರಕ್ತದೊತ್ತಡ ಅಥವಾ ನಿದ್ರಾ ವ್ಯತ್ಯಯ ಸಂಭವಿಸಬಹುದು. ವಿಶೇಷವಾಗಿ ಮಧ್ಯಾಹ್ನದ ನಂತರ ಜೀರ್ಣಕ್ರಿಯೆಗೆ ಸಹಜತೆ ನೀಡುವ ಆಹಾರ, ಹೆಚ್ಚು ನೀರಿನ ಸೇವನೆ ಅವಶ್ಯ. ಆರೋಗ್ಯ ಸುಧಾರಣೆಗೆ ಈ ದಿನ ಲಘು ವ್ಯಾಯಾಮ, ಬೆಳಗಿನ ಹೊತ್ತಿನಲ್ಲಿ ತಾಜಾ ಹವೆಯಲ್ಲಿ ನಡೆದು ಬರುವ ಅಭ್ಯಾಸ ಸಹಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂಭಾಷಣೆಗೆ ಹೆಚ್ಚು ಅವಕಾಶ ಇರುವ ದಿನ. ಹುಣ್ಣಿಮೆ ದಿನವಾದ್ದರಿಂದ ಮನೆಯಲ್ಲೇ ಧಾರ್ಮಿಕ ವಾತಾವರಣ ಇರುವ ಸಾಧ್ಯತೆ ಇದೆ. ಪತ್ನಿ, ಪತಿಯೊಂದಿಗೆ ಆತ್ಮೀಯ ಮಾತುಕತೆಗಳು ನಡೆಯಬಹುದು. ಮಕ್ಕಳ ಬಗ್ಗೆ ಚಿಂತನೆ, ಪೋಷಣೆಯ ಕುರಿತು ನಿರ್ಧಾರಗಳು ತೆಗೆದುಕೊಳ್ಳಬಹುದು. ಹಿರಿಯರ ಆಶೀರ್ವಾದ ಪಡೆಯಲು ಮತ್ತು ಅವರನ್ನು ಸಂತೋಷಪಡಿಸಲು ಯತ್ನಿಸಿರಿ. ಸ್ನೇಹಿತರೊಂದಿಗೆ ಮನದಾಳದ ಮಾತುಗಳು ನಡೆಯಬಹುದಾದ ದಿನ. ಸಂಬಂಧದಲ್ಲಿ ಭರವಸೆ, ಗೌರವ ಮತ್ತು ವಿಶ್ವಾಸದ ಆಧಾರವನ್ನು ಗಟ್ಟಿಯಾಗಿಸಿಕೊಳ್ಳಲು ಇದು ಉತ್ತಮ ಸಮಯ. ವೀಕ್ಷಕರೇ, ನೀವು ಇಂದು ಹುಣ್ಣಿಮೆಯ ಚಂದ್ರನ ಪ್ರಭಾವದಿಂದ ಧ್ಯಾನ, ಜಪ, ಹೋಮ, ತಪಸ್ಸು, ಪೂಜೆಗಳಿಗೆ ಹೆಚ್ಚು ಪರಿಣಾಮಕಾರಿತ್ವ. ಆತ್ಮ ಪರಿಶುದ್ಧಿಗೆ ಇದು ಸೂಕ್ತ ದಿನ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ದುರ್ಬಲ ಚಂದ್ರನಿಂದ ಉಂಟಾಗುವ ಮನೋವೈಕಲ್ಯ, ದುರ್ಬಲ ನಿರ್ಧಾರ ಶಕ್ತಿಗೆ ಇದು ಔಷಧೀಯ ಸಮಾನ. ತುಳಸಿಯ ಹಿಂಡಿಯಲ್ಲಿ ನೀರಿನ ಕೊಡುಗೆ, ಚಂದ್ರನಿಗೆ ಕವಚ ಪಾರಾಯಣ ಅಥವಾ ಪೂರ್ಣಚಂದ್ರನ ಧ್ಯಾನ ಇಂದು ಉತ್ತಮ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 2.
ಈ ಸಂಖ್ಯೆ ಭಾವನೆ, ಶಕ್ತಿಯ ಸಮತೋಲನ, ಕುಟುಂಬ ನಿಷ್ಠೆ ಮತ್ತು ಆಂತರಿಕ ಶುದ್ಧತೆಯ ಸಂಕೇತ. ಈ ಸಂಖ್ಯೆಯನ್ನು ಪ್ರೇರಣೆಯಾಗಿ ಬಳಸಿಕೊಂಡು ಇಂದು ಮನಸ್ಸನ್ನು ಶಾಂತವಾಗಿ ಇಡಿ. ಅದೃಷ್ಟದ ಬಣ್ಣ ಬೆಳ್ಳಿಗೆ. ಇದನ್ನು ಧರಿಸುವುದರಿಂದ ಮನಸ್ಸಿನಲ್ಲಿ ಶುದ್ಧತೆ, ಶಾಂತಿ, ನಿಜತ್ವ ಮತ್ತು ನಿಸ್ವಾರ್ಥತೆಗೆ ಪ್ರೇರಣೆಯುಂಟಾಗುತ್ತದೆ. ಇಂದಿನ ಧಾರ್ಮಿಕ ಚಟುವಟಿಕೆಗಳಲ್ಲಿ ಈ ಬಣ್ಣ ಲಾಭದಾಯಕ. ಶುಭ ಸಮಯ ಬೆಳಗ್ಗೆ 8:15 ರಿಂದ ಬೆಳಗ್ಗೆ 10:50. ಈ ಸಮಯದಲ್ಲಿ ಮನಸ್ಸು ಶಾಂತವಾಗಿರುತ್ತದೆ. ಪೂಜೆ, ಕುಟುಂಬ ಚಟುವಟಿಕೆಗಳು ಅಥವಾ ಪ್ರತಿಷ್ಠಿತ ವ್ಯಕ್ತಿಗಳೊಂದಿಗೆ ಸಂವಾದ, ಪ್ರಯಾಣ ಇತ್ಯಾದಿಗಳಿಗೆ ಈ ಸಮಯ ಶ್ರೇಷ್ಠ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಸ್ಥಿರತೆ ಮತ್ತು ಧೈರ್ಯದೊಂದಿಗೆ ದಿನವನ್ನು ನಡೆಸುವ ಯೋಗ್ಯತೆಯುಳ್ಳ ದಿನ. ಹುಣ್ಣಿಮೆಯ ಚಂದ್ರನ ಪ್ರಭಾವದಿಂದ ನಿಮ್ಮ ಆಂತರಿಕ ಶಕ್ತಿಗಳು ಬಲವತ್ತಾಗುತ್ತವೆ. ಮನಸ್ಸು ಮೃದು, ಸಹಾನುಭೂತಿ ಮತ್ತು ಶ್ರದ್ಧಾ ಸಂಪನ್ನವಾಗಿರುತ್ತದೆ. ನಿಮ್ಮ ದೃಢ ನಿಶ್ಚಯ, ಶ್ರಮ ಮತ್ತು ಶಾಂತ ಧೋರಣೆಯು ಸುತ್ತಲಿನವರ ಮೆಚ್ಚುಗೆಗೆ ಕಾರಣವಾಗುತ್ತದೆ. ಇಂದು ಸೃಜನಾತ್ಮಕ ಚಟುವಟಿಕೆಗಳು, ಮನಸ್ಸಿಗೆ ತೃಪ್ತಿದಾಯಕ ಕೆಲಸಗಳಲ್ಲಿ ತೊಡಗುವುದು ಶುಭ. ಯಾವುದೇ ಗೊಂದಲ ಅಥವಾ ಅನಿಶ್ಚಿತತೆ ಇದ್ದರೂ ದೈವಬಲವನ್ನು ನಂಬಿ ನೆಮ್ಮದಿಯಿಂದ ನಿರ್ಧಾರ ತೀರ್ಮಾನಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರಿಗೆ ಇಂದು ನಿರಂತರ ಶ್ರಮ ಮತ್ತು ಜವಾಬ್ದಾರಿಯುತ ನಡೆ ಅಗತ್ಯವಿದೆ. ಅಧಿಕಾರಿ ವರ್ಗದವರ ಬಳಿ ನಿಮ್ಮ ಶ್ರಮದ ಮೌಲ್ಯ ಗೊತ್ತಾಗಬಹುದು. ಕೆಲವರಿಗೆ ಹೊಸ ಪ್ರಾಜೆಕ್ಟ್ ಅಥವಾ ಗುಪ್ತ ಭದ್ರತೆಯ ಕೆಲಸಗಳಲ್ಲಿ ಭಾಗವಹಿಸಲು ಅವಕಾಶ ದೊರೆಯಬಹುದು. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರು ತಮ್ಮ ರೆಸ್ಯೂಮೆ ಅಪ್ಡೇಟ್ ಮಾಡುವ ಅಥವಾ ಸಂದರ್ಶನದ ತಯಾರಿ ಆರಂಭಿಸಲು ಇದು ಸಕಾರಾತ್ಮಕ ದಿನ. ಉದ್ಯಮಿಗಳಿಗೆ ಇದೊಂದು ಲೆಕ್ಕಪತ್ರ ಪರಿಶೀಲನೆ, ಸರಬರಾಜುದಾರರೊಂದಿಗೆ ಸಮಾಲೋಚನೆ ಅಥವಾ ವ್ಯಾಪಾರದ ತಾಂತ್ರಿಕ ಬದಲಾವಣೆಗೆ ಯೋಗ್ಯ ದಿನ. ಹಿರಿಯರ ಸಲಹೆ ಕೇಳುವುದು ಬಹುಮುಖ ಪ್ರಯೋಜನಕಾರಿಯಾಗಿ ಪರಿಣಮಿಸಬಹುದು. ಸಣ್ಣ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಕೆಲವು ಆಂತರಿಕ ಬದಲಾವಣೆಗಳು ಸಂಭವಿಸಬಹುದು, ಆದರೆ ಅದು ಮುಂದಿನ ಬೃಹತ್ ಅಭಿವೃದ್ಧಿಗೆ ಮಾರ್ಗವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇದು ಜವಾಬ್ದಾರಿಯುತ ನಿರ್ಧಾರಗಳ ದಿನವಾಗಿದೆ. ಯಾವುದೇ ಖರ್ಚನ್ನು ತಕ್ಕಮಟ್ಟಿಗೆ ಯೋಜಿಸಿ. ಮನೆ ಸಂಬಂಧಿತ ಖರ್ಚುಗಳು ಹೆಚ್ಚಾಗಬಹುದು, ವಿಶೇಷವಾಗಿ ಮನೆ ಸುಧಾರಣೆ, ಪೋಷಣಾ ಚಟುವಟಿಕೆ ಅಥವಾ ಧಾರ್ಮಿಕ ಕಾರ್ಯಗಳಿಗೆ. ಹಿಂದಿನ ಸಾಲ, ಬಾಕಿ ಬಿಲ್ ಅಥವಾ ಸಾಲದ ಇಎಂಐಗಳು ಈ ದಿನ ಮನಸ್ಸಿಗೆ ಒತ್ತಡ ತರಬಹುದಾದರೂ ನೀವು ಸತತ ಕಾಳಜಿಯಿಂದ ಸದುಪಯೋಗ ಮಾಡಿಕೊಳ್ಳಬಹುದು. ಹಳೆಯ ಹೂಡಿಕೆಗಳು ಲಾಭ ನೀಡಬಹುದು, ಆದರೆ ಹೊಸ ಹೂಡಿಕೆಗೆ ತ್ವರಿತ ನಿರ್ಧಾರ ಬೇಡ. ಹಣಕಾಸಿನ ನಿರ್ವಹಣೆಯಲ್ಲಿ ತಾಯಿಯ ಸಲಹೆ ಅಥವಾ ಹಿರಿಯ ಮಹಿಳಾ ಸದಸ್ಯರ ಮಾರ್ಗದರ್ಶನ ಆರ್ಥಿಕ ಸಮತೋಲನಕ್ಕೆ ನೆರವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕವಾಗಿ ನಿಮ್ಮ ಶಕ್ತಿಯು ಉತ್ತಮವಾಗಿದ್ದರೂ ಇಂದು ತಲೆನೋವು, ಕಣ್ಣುಗಳಿಗೆ ಒತ್ತಡ ಅಥವಾ ಗಂಟಲು ಸಂಬಂಧಿತ ಸಮಸ್ಯೆಗಳು ಕಂಡುಬರಬಹುದು. ಶೀತ, ಜ್ವರ ಅಥವಾ ಅಲರ್ಜಿ ಹಿನ್ನೆಲೆಯಲ್ಲಿ ಬಿಸಿಲಿನ ಹಾಗೂ ಧೂಳಿನ ಪರಿಸರದಿಂದ ದೂರವಿರಲು ಯತ್ನಿಸಬೇಕು. ಆಹಾರದಲ್ಲಿ ಸಾತ್ವಿಕತೆ, ಹೆಚ್ಚು ನೀರಿನ ಸೇವನೆ, ಹಣ್ಣಿನ ಸೇವನೆ ಒಳ್ಳೆಯದು. ಭಾವನಾತ್ಮಕ ಆವೇಶದಿಂದಾಗಿ ನಿಮ್ಮ ಮನಸ್ಸು ಅಲಿಯುವ ಸಾಧ್ಯತೆ ಇದೆ. ಧ್ಯಾನ ಅಥವಾ ಹಸಿರು ಪರಿಸರದಲ್ಲಿ ಹಾದು ಹೋಗುವಿಕೆ ಸಹಕಾರಿಯಾಗಿದೆ. ಬಿಸಿ ನೀರು ಕುಡಿಯುವುದು, ಬೆಳಗ್ಗೆ ಲಘು ವ್ಯಾಯಾಮ ಅಥವಾ ಮೃದುವಾದ ಯೋಗಾಭ್ಯಾಸದಿಂದ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಮನೆಯ ಮಾತುಕತೆಗಳಲ್ಲಿ ಗಂಭೀರ ವಿಷಯಗಳು ಪ್ರಸ್ತಾಪವಾಗಬಹುದು. ಪತ್ನಿ ಅಥವಾ ಪತಿಯೊಂದಿಗೆ ಆರ್ಥಿಕ ವಿಷಯ, ಮಕ್ಕಳ ಭವಿಷ್ಯ ಅಥವಾ ಹಿರಿಯರ ಆರೋಗ್ಯ ಕುರಿತು ಚರ್ಚೆಗಳು ನಡೆಯಬಹುದು. ತಾಳ್ಮೆಯಿಂದ, ಶ್ರದ್ಧೆಯಿಂದ ನಡವಳಿಕೆ ಇಟ್ಟರೆ ಎಲ್ಲವೂ ಸರಳಗೊಳ್ಳುತ್ತದೆ. ವಿವಾಹದ ಯೋಗದಲ್ಲಿರುವವರು ಇಂದಿನ ದಿನ ಉತ್ತಮ ಮಾಹಿತಿಯನ್ನು ಅಥವಾ ಸಂಪರ್ಕವನ್ನು ಪಡೆಯಬಹುದು. ಪ್ರೀತಿ ಪಾತ್ರರೊಂದಿಗೆ ಭಾವನಾತ್ಮಕ ನಿರ್ಣಯಗಳು ಕೈಗೊಳ್ಳಬಹುದು. ಕುಟುಂಬದ ಒಗ್ಗಟ್ಟಿಗೆ ಕಾರಣವಾಗುವಂತಹ ಯೋಜನೆಗಳನ್ನು ರೂಪಿಸುವ ಅನುಕೂಲ. ಇಂದು ಮಕ್ಕಳಿಗೆ ತಾತ್ವಿಕ ಶಿಕ್ಷಣ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಪ್ರೇರಣೆ ನೀಡುವುದು ಉತ್ತಮ ಫಲ ಕೊಡಬಹುದು. ವೀಕ್ಷಕರೇ, ನೀವು ಇಂದಿನ ಹುಣ್ಣಿಮೆ ದಿನದ ಚಂದ್ರನ ಪ್ರಭಾವ ಶಕ್ತಿಶಾಲಿಯಾಗಿರುವುದರಿಂದ ಮನಸ್ಸಿನಲ್ಲಿ ಶುದ್ಧತೆ, ಧೈರ್ಯ ಮತ್ತು ಸಮತೋಲನದ ಅವಶ್ಯಕತೆ ಹೆಚ್ಚಿರುತ್ತದೆ. ಭಕ್ತಿ ಭಾವನೆ, ಧ್ಯಾನ, ಶಾಂತಿ ಪಾಠ ಇತ್ಯಾದಿ ಸಾಧನೆಗಳಲ್ಲಿ ತೊಡಗುವುದು ಶ್ರೇಷ್ಠ. ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಬೇಕು. ಇದರಿಂದ ಮನಸ್ಸು ಶುದ್ಧವಾಗುವುದು ಮಾತ್ರವಲ್ಲದೆ ಚಂದ್ರಗ್ರಹದ ಶಕ್ತಿಯಿಂದ ಬುದ್ಧಿಶಕ್ತಿ ಉಚ್ಚಮಟ್ಟಕ್ಕೆ ತಲುಪುತ್ತದೆ. ಬಾಲಕರಿಗೆ ಹಾಲು, ಹಣ್ಣು ಅಥವಾ ಬಟ್ಟೆ ದಾನ ಮಾಡುವುದು ಶುಭ. ಮನೆ ಬಾಗಿಲಿನಲ್ಲಿ ಧೂಪದೀಪ, ಗುಲಾಬಿ ಹೂವಿನ ತಾಮ್ರದ ಪಾತ್ರೆಯಲ್ಲಿ ಅರ್ಘ್ಯ ಕೊಡುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ವ್ಯವಹಾರದಲ್ಲಿ ಸಮತೋಲನ,
ಕುಟುಂಬ ಸಂಬಂಧಗಳ ಸುಧಾರಣೆ ಮತ್ತು ಧೈರ್ಯದ ಸಂಕೇತವಾಗಿದೆ. ಈ ಸಂಖ್ಯೆ ಶಕ್ತಿ ಚಂದ್ರಗ್ರಹದಿಂದ ಬಲವನ್ನು ಪಡೆದುಕೊಂಡಿದೆ. ಇಂದು ಈ ಸಂಖ್ಯೆಯನ್ನು ಧ್ಯಾನಿಸಿ ಪ್ರಾರಂಭಿಸಿದ ಕೆಲಸಗಳ ಫಲವತ್ತಿತ್ವ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಬೆಳ್ಳಿಗೆ. ಈ ಬಣ್ಣವು ಶುದ್ಧತೆ, ಶಾಂತಿ ಮತ್ತು ಭಕ್ತಿ ಭಾವನೆಯ ಸಂಕೇತ. ಇಂದಿನ ದಿನ ಈ ಬಣ್ಣದ ಉಡುಪು ಅಥವಾ ಅಡುಗೆ ಪಾತ್ರೆಯ ಬಳಕೆ, ದೇವರ ಪೂಜೆಯಲ್ಲಿ ಈ ಬಣ್ಣದ ಹೂವಿನ ಬಳಕೆ ಶ್ರೇಷ್ಠ ಫಲ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 9:05 ರಿಂದ ಬೆಳಗ್ಗೆ 11:35. ಈ ಸಮಯದಲ್ಲಿ ನಡೆದ ಕಾರ್ಯಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ಧಾರ್ಮಿಕ ಕಾರ್ಯಗಳು, ಉದ್ಯೋಗ ಸಂಬಂಧಿತ ನಿರ್ಧಾರಗಳು ಅಥವಾ ಮನೆ ಸಂಬಂಧಿತ ಖರೀದಿಗೆ ಈ ಸಮಯ ಶ್ರೇಷ್ಠ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಜಾಗರೂಕತೆಯೊಂದಿಗೆ ಪ್ರಬಲ ಮನೋಸ್ಥಿತಿಯಲ್ಲಿ ದಿನವನ್ನು ನಡೆಸಬೇಕಾದ ಅಗತ್ಯವಿದೆ. ಹುಣ್ಣಿಮೆಯ ಚಂದ್ರನ ಪ್ರಭಾವದಿಂದ ನಿಮ್ಮ ಭಾವನೆಗಳು ತೀವ್ರವಾಗಿ ವ್ಯಕ್ತವಾಗಬಹುದು. ನಿರ್ಣಯಗಳಲ್ಲಿ ಗಂಭೀರತೆ ಇರಬೇಕು, ಯಾಕೆಂದರೆ ಆಲೋಚನೆಯ ತೀವ್ರತೆಯಿಂದ ಸಣ್ಣ ತಪ್ಪುಗಳು ಸಂಭವಿಸಬಹುದಾದ ಯೋಗವಿದೆ. ಸುತ್ತಲಿನವರ ಮಾತುಗಳು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ಇಂದಿನ ದಿನ ಸ್ವತಃ ಸ್ಥಿತಪ್ರಜ್ಞೆಯಿಂದ ನಡೆಯಬೇಕಾದುದು ಮುಖ್ಯ. ಆತ್ಮವಿಶ್ವಾಸಕ್ಕೆ ಧಕ್ಕೆ ಬಾರದೆ ನಿಮ್ಮ ಗುರಿಯೆಡೆ ಗಮನ ಹರಿಸುವ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಸ್ಪಷ್ಟತೆ ಮತ್ತು ಸಮರ್ಪಣೆ ತೋರಿಸುವ ಅಗತ್ಯವಿದೆ. ಇತ್ತೀಚಿನ ದಿನಗಳಲ್ಲಿ ತಡವಾಗಿ ನಡೆಯುತ್ತಿದ್ದ ಪ್ರಾಜೆಕ್ಟುಗಳು ಇಂದಿನಿಂದ ಬದಲಾಗುವ ಸಾಧ್ಯತೆ ಇದೆ. ಹಿರಿಯ ಅಧಿಕಾರಿಗಳ ಗಮನವನ್ನು ಸೆಳೆಯುವ ಕಾರ್ಯಪ್ರವೃತ್ತಿಯಲ್ಲಿ ನಿಖರತೆ ಬೇಕು. ಕೆಲಸ ಹುಡುಕುತ್ತಿರುವವರಿಗೆ ಇಂದಿನ ದಿನ ಕೆಲವು ಸಂದರ್ಶನಗಳಿಗೆ ಅವಕಾಶ ದೊರೆಯಬಹುದು. ಆದರೆ ಪ್ರತಿಸ್ಪರ್ಧೆಯೂ ಉಂಟಿರುವುದರಿಂದ ನಿಮ್ಮ ವಿಶಿಷ್ಟ ಪ್ರತಿಭೆ ತೋರಿಸಬೇಕಾದ ಅವಶ್ಯಕತೆ ಇದೆ. ಉದ್ಯಮಿಗಳಿಗಾಗಿಯೂ ಇಂದು ಗುತ್ತಿಗೆ ಸಂಬಂಧಿತ ಮಾತುಕತೆಗಳು ನಡೆಯಬಹುದು. ಆದರೆ ಯಾವುದೇ ಸಹಭಾಗಿತ್ವ ತೀರ್ಮಾನಗಳಲ್ಲಿ ನಿಮ್ಮ ಹಿತಚಿಂತಕರ ಅಭಿಪ್ರಾಯ ಪಡೆಯುವುದು ಸೂಕ್ತ. ಹಣಕಾಸು ಹೂಡಿಕೆಯ ನಿರ್ಧಾರಗಳಲ್ಲಿ ಗಮನ ಹರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ನಿರ್ವಹಣೆಯಲ್ಲಿ ಜವಾಬ್ದಾರಿ ಮುಖ್ಯ. ಇಂದು ಕುಟುಂಬ ಅಥವಾ ಆರೋಗ್ಯ ಸಂಬಂಧಿತ ಖರ್ಚುಗಳು ಎದುರಾಗಬಹುದು. ಅನಿರೀಕ್ಷಿತ ವೆಚ್ಚಗಳಿಗೆ ಸಿದ್ಧತೆ ಇರಲಿ. ಹೂಡಿಕೆಯ ಬಗ್ಗೆ ಗಂಭೀರವಾಗಿ ಯೋಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳಿ. ಪೂರ್ವದಲ್ಲಿ ಮಾಡಿದ ಚಿಕ್ಕ ಹೂಡಿಕೆಗಳು ಲಾಭ ತರಬಹುದು, ಆದರೆ ಈ ಲಾಭವನ್ನು ಪೂರ್ತಿ ಖರ್ಚು ಮಾಡದೆ ಉಳಿಸುವ ಪ್ರವೃತ್ತಿ ಬೆಳೆಸಿಕೊಳ್ಳಿ. ಸಾಲ ಅಥವಾ ಬಡ್ಡಿದರದ ವ್ಯವಹಾರಗಳಲ್ಲಿ ಇನ್ನಷ್ಟು ಸಮಯ ಕಾಯುವುದು ಶ್ರೇಷ್ಠ. ಮಿತವ್ಯಯ ಮತ್ತು ಹಣಕಾಸಿನಲ್ಲಿ ಶಿಸ್ತು ಇಂದಿನ ದಿನದ ಅನಿವಾರ್ಯ ಶಕ್ತಿ. ಹಿರಿಯರ ಸಲಹೆ ಆಲಿಸಿ ಚಿಂತನೆಯಿಂದ ಮುಕ್ತವಾಗಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ತೂಕ ಕಡಿಮೆ ಮಾಡುವ ಅಥವಾ ಜೀವಶಕ್ತಿ ಪುನಃ ಪಡೆಯುವ ಚಟುವಟಿಕೆಗಳಲ್ಲಿ ತೊಡಗುವುದು ಲಾಭಕಾರಿ. ಮನಸ್ಸಿನ ಸ್ಥಿತಿಯಲ್ಲಿ ಏರುಪೇರುಗಳಿರುವುದರಿಂದ ಜಾಗೃತೆಯಿಂದ ನಡೆದುಕೊಳ್ಳಿ. ಆಹಾರ ನಿಯಮದ ಪಾಲನೆ, ಸಮಯಕ್ಕೆ ನಿದ್ರೆ ಮತ್ತು ಹೆಚ್ಚಿನ ನೀರಿನ ಸೇವನೆ ಅತ್ಯಗತ್ಯ. ತಲೆನೋವು, ಕಣ್ಣು ಬೀಸಿ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳು ಉದಯಿಸಬಹುದಾದ ಸಾಧ್ಯತೆ ಇದೆ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಮಸಾಜ್, ಯೋಗ ಅಥವಾ ಪುನಃಶಕ್ತಿದಾಯಕ ಬಾತ್ ಇಂದಿನ ಆರೋಗ್ಯದ ಕಡೆ ಸಹಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಕೆಲ ಭಿನ್ನಾಭಿಪ್ರಾಯಗಳು ಎದುರಾಗಬಹುದಾದ ಯೋಗವಿದೆ. ಶಾಂತವಾದ ಮಾತುಕತೆಯಿಂದ ಎಲ್ಲವನ್ನು ಸಮತೋಲನಕ್ಕೆ ತರುವ ಪ್ರಯತ್ನ ಮಾಡಬೇಕು. ನಿಮ್ಮ ಮಾತುಗಳಲ್ಲಿ ಗಂಭೀರತೆ ಇರಲಿ. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ನೇರ ಸಂವಾದ ನಡೆಸಲು ಒಳ್ಳೆಯ ದಿನ. ಅವರ ಅಭಿಪ್ರಾಯ, ಭಾವನೆಗಳಿಗೆ ಪ್ರಾಮುಖ್ಯತೆ ಕೊಟ್ಟರೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಪೋಷಕರ ಅಥವಾ ಹಿರಿಯರೊಂದಿಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶ ಇರುವುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ, ಅವರ ಭಾವನೆಗಳನ್ನು ಆಲಿಸುವ ಪ್ರಯತ್ನ ಫಲಕಾರಿಯಾಗುತ್ತದೆ. ವೀಕ್ಷಕರೇ, ನೀವು ಇಂದು ಹುಣ್ಣಿಮೆ ದಿನದ ಚಂದ್ರ ಪ್ರಭಾವದಿಂದ ಆತ್ಮಪರಿಶುದ್ಧಿಗೆ, ಧ್ಯಾನ, ಜಪ, ಆರಾಧನೆಗೆ ಆದರ್ಶ ದಿನ. ಮನಸ್ಸಿನ ಅಶಾಂತಿಯ ತೀವ್ರತೆ ಕಡಿಮೆ ಮಾಡಲು ಶಾಂತ ಸಾನ್ನಿಧ್ಯದಲ್ಲಿ ಸಮಯ ಕಳೆಯಿರಿ. ಓಂ ನಮಃ ಶಿವಾಯ ಅಥವಾ ಓಂ ಚಂದ್ರಾಯ ನಮಃ ಮಂತ್ರ ಜಪ ಈ ದಿನ ಉತ್ತಮ. ಈ ಜಪವು ನಿಮ್ಮ ಭಾವನೆಗಳನ್ನು ಶಮನಗೊಳಿಸುವ ಶಕ್ತಿಯನ್ನು ನೀಡುತ್ತದೆ. ಚಂದ್ರನ ದರ್ಶನ ಮಾಡಿ ಹಾಲು ಅಥವಾ ಬೆಣ್ಣೆ ಸಮರ್ಪಿಸಿ. ಬೆಳ್ಳಿಗೆ ಬಟ್ಟೆ ದಾನ ಅಥವಾ ಬೆಳ್ಳಿಯ ಬಟ್ಟೆ ಧರಿಸಿ ಧಾರ್ಮಿಕ ಪೂಜೆಯಲ್ಲಿ ಭಾಗವಹಿಸಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಗೃಹಸ್ಥ ಆಶ್ರಮದ ಶಕ್ತಿ ಮತ್ತು ಶಾಂತ ಜೀವನದ ಸಂಕೇತ. ಈ ಸಂಖ್ಯೆಯ ಪ್ರಭಾವ ನಿಮ್ಮ ಜೀವನದ ಅನೇಕ ಆಯಾಮಗಳಲ್ಲಿ ಶ್ರಮ ಫಲಿತಾಂಶದ ಸಮಾನತೆಯನ್ನು ತರುತ್ತದೆ. ಅದೃಷ್ಟದ ಬಣ್ಣ ಬೆಳ್ಳಿ ಬೂದು.
ಈ ಬಣ್ಣ ಚಂದ್ರನ ಶಕ್ತಿಗೆ ಸಮಾನವಾಗಿ ಮನಸ್ಸಿನಲ್ಲಿ ಸಮತೋಲನ, ಸ್ಥೈರ್ಯ ಹಾಗೂ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ. ಇಂದಿನ ದಿನ ಈ ಬಣ್ಣದ ಉಡುಪಿನಿಂದ ಧ್ಯಾನ ಅಥವಾ ಪೂಜೆಗೆ ಬೆನ್ನುತ್ತಿರುವ ಶಕ್ತಿ ದೊರೆಯುತ್ತದೆ. ಶುಭ ಸಮಯ ಮಧ್ಯಾಹ್ನ 12:55ರಿಂದ ಮಧ್ಯಾಹ್ನ 2:00. ಈ ಸಮಯದಲ್ಲಿ ಜ್ಞಾನಾರ್ಥ ಚಟುವಟಿಕೆಗಳು, ಸಂಬಂಧಿತ ನಿರ್ಧಾರಗಳು ಅಥವಾ ಆಧ್ಯಾತ್ಮಿಕ ಕಾರ್ಯಗಳಿಗೆ ಉತ್ತಮ ಸಮಯ. ದೇವಾಲಯ ಭೇಟಿ ಅಥವಾ ಶಾಂತ ಸಾನ್ನಿಧ್ಯದಲ್ಲಿ ಇರುವುದು ಉತ್ತಮ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ತಮ್ಮ ಆತ್ಮವಿಶ್ವಾಸ, ನೈಜ ಭಾವನೆಗಳನ್ನು ಸಮರ್ಥವಾಗಿ ಹೊರಹಾಕುವ ಸಾಮರ್ಥ್ಯದಿಂದ ದಿನವನ್ನು ಆರಂಭಿಸುತ್ತಾರೆ. ಹುಣ್ಣಿಮೆ ಚಂದ್ರನ ಪ್ರಭಾವದಿಂದ ನಿಮ್ಮ ಭಾವನೆಗಳು ತೀವ್ರಗೊಳ್ಳಬಹುದು. ಮನಸ್ಸು ಕೆಲವು ವೇಳೆ ಅತಿ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸಬಹುದು. ಆದ್ದರಿಂದ ಸ್ವಾನುಗ್ರಹ ಮತ್ತು ಶಾಂತ ಚಿಂತನೆ ಅಗತ್ಯ. ಈ ದಿನ ಕುಟುಂಬದ ಚಟುವಟಿಕೆಗಳು, ಮನೆಗೆ ಸಂಬಂಧಿಸಿದ ಯೋಜನೆಗಳು ಅಥವಾ ಆರ್ಥಿಕ ವಿಚಾರಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭಗಳು ಆಗಬಹುದು. ಕಟಕ ರಾಶಿಗೆ ಚಂದ್ರನು ಅಧಿಪತಿ. ಅವನ ಪೂರ್ಣಾವಸ್ಥೆಯಲ್ಲಿ ಇರುವ ಪರಿಣಾಮ ನಿಮ್ಮ ಜೀವನದ ಹಲವಾರು ಹಂತಗಳನ್ನು ಸ್ಪರ್ಶಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಪ್ರಾಮಾಣಿಕತೆ ಮತ್ತು ತಂತ್ರಜ್ಞಾನದಲ್ಲಿ ತೋರಿಸುವ ಚಾತುರ್ಯ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಾದ, ಸಹಕಾರ ಮತ್ತು ಒತ್ತಡ ನಿವಾರಣೆಯ ದಿಕ್ಕಿನಲ್ಲಿ ಬೆಳವಣಿಗೆಯಾಗಬಹುದು. ಹೊಸ ತಂತ್ರಜ್ಞಾನ ಕಲಿಯುವ ಅಥವಾ ಮೌಖಿಕ ಆಲೋಚನೆಗಳ ಪ್ರಸ್ತಾಪಿಸಲು ಇದು ಉತ್ತಮ ದಿನ. ಹೊಸ ಜವಾಬ್ದಾರಿಗಳನ್ನು ಹೊಂದಿರುವವರಿಗೆ ಈ ದಿನ ಹೆಚ್ಚು ಗಮನ ಮತ್ತು ನಿಯಂತ್ರಣ ಅಗತ್ಯ. ವ್ಯಾಪಾರ ಕ್ಷೇತ್ರದಲ್ಲಿ ತೊಂದರೆಗೊಳಗಾಗಿದ್ದ ವಿಷಯಗಳಲ್ಲಿ ನಿರ್ವಹಣೆ ಸಾಧ್ಯವಿದೆ. ಶ್ರಮದಿಂದ ಕಟ್ಟಿದ ನಂಬಿಕೆ ಇಂದಿನ ವ್ಯವಹಾರದಲ್ಲಿ ಲಾಭ ತರಬಹುದು. ಹೊಸ ಪೂರೈಕೆದಾರರು ಅಥವಾ ಗ್ರಾಹಕರ ಸಂಪರ್ಕ ದೊರೆಯಬಹುದಾದ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಕಟಕ ರಾಶಿಯವರಿಗೆ ಈ ದಿನ ಮಿತವ್ಯಯದ ಅಗತ್ಯವಿದೆ. ಮನೆ ಅಥವಾ ಕುಟುಂಬದ ಖರ್ಚುಗಳು ಹೆಚ್ಚಾಗಬಹುದು. ಆರ್ಥಿಕ ವಿಷಯಗಳಲ್ಲಿ ತಾತ್ಕಾಲಿಕ ತೊಂದರೆ ಉಂಟಾದರೂ ನಿಮ್ಮ ಶಿಸ್ತಿನಿಂದ ಬದ್ಧತೆ ಹಾಗೂ ನಿಯಮಿತ ಶ್ರದ್ಧೆಯಿಂದ ಮರುಸ್ಥಾಪನೆ ಸಾಧ್ಯ. ಹಳೆಯ ಸಾಲದ ಬಗ್ಗೆ ಚಿಂತೆ ಅಥವಾ ಇಎಂಐ, ಬಿಲ್ ಪಾವತಿ ಇತ್ಯಾದಿಗಳ ಬಗ್ಗೆ ಹೆಚ್ಚು ಸಮಯ ಕೊಡಬೇಕಾಗಬಹುದು. ಆದಾಗ್ಯೂ ಚಂದ್ರನ ಸಕಾರಾತ್ಮಕ ಪ್ರಭಾವದಿಂದ ಕೆಲವರಿಗೆ ಹಳೆಯ ಬಾಕಿಗಳನ್ನು ವಾಪಸ್ ಪಡೆಯುವ ಅವಕಾಶವೂ ಸಿಗಬಹುದು. ಹೊಸ ಹೂಡಿಕೆ ಅಥವಾ ಆಸ್ತಿ ಖರೀದಿಗೆ ಇಂದು ಯೋಗ್ಯ ದಿನವಲ್ಲ. ಹಣದ ವಿಷಯಗಳಲ್ಲಿ ತಾತ್ವಿಕ ಬದಲಾವಣೆಗಳು ಉಂಟಾಗಬಹುದು. ತಕ್ಷಣ ಲಾಭವಿಲ್ಲದ ಹೂಡಿಕೆಗಳನ್ನು ಮರುಪರಿಶೀಲಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಚಂದ್ರನ ಪ್ರಭಾವದಿಂದ ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ನಾಜೂಕಿನ ಸ್ಪಂದನೆ ಉಂಟಾಗಬಹುದು. ಎದೆಬಡಿತ, ಜೀರ್ಣಕ್ರಿಯೆ, ಮೈಬಾರದ ಶಕ್ತಿ, ನಿದ್ರಾಹೀನತೆ ಇವುಗಳಿಗೆ ಎಚ್ಚರಿಕೆ ಅಗತ್ಯ. ಈ ದಿನ ಹೆಚ್ಚು ಹೊತ್ತು ಬಿಸಿಲಿನಲ್ಲಿ ತಂಗುವುದು ತಪ್ಪಿಸಿ. ದೇಹದ ನೀರಿನ ಮಟ್ಟ ಕಾಪಾಡಿಕೊಳ್ಳಲು ಹೆಚ್ಚು ನೀರಿನ ಸೇವನೆ ಮಾಡುವುದು ಒಳ್ಳೆಯದು. ಆಹಾರದಲ್ಲಿ ಶೀತಲ, ಪಾಕವಿಧಾನ ಸರಳವಾದವುಗಳನ್ನು ಆರಿಸಿ. ಯೋಗ ಮತ್ತು ಪ್ರಾಣಾಯಾಮದಿಂದ ದೈಹಿಕ ಮಾನಸಿಕ ಸಮತೋಲನ ಸಾಧಿಸಬಹುದು. ಚಂದ್ರನ ಮೃದು ಸ್ವಭಾವದಿಂದ ಆಯುರ್ವೇದಿಯ ಬಟ್ಟೆ ಸ್ನಾನ, ತುಳಸಿ ಸೇವನೆ ಉತ್ತಮ ಪ್ರಯೋಜನ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಮನೆಯ ಸದಸ್ಯರೊಂದಿಗೆ ಜವಾಬ್ದಾರಿಯುತ ಮಾತುಕತೆ ಅಗತ್ಯ. ಪತ್ನಿ ಪತಿಯೊಂದಿಗೆ ಭಾವನಾತ್ಮಕ ವಿಷಯಗಳ ಕುರಿತು ಮುಕ್ತ ಸಂಭಾಷಣೆ ನಡೆಯಬಹುದು. ಅವರ ಸಹಕಾರ ನಿಮ್ಮ ಮನೋಬಲ ಹೆಚ್ಚಿಸಬಲ್ಲದು. ಮಕ್ಕಳ ವಿಷಯದಲ್ಲಿ ಆಲೋಚನೆಗಳು, ಶಿಕ್ಷಣ ಅಥವಾ ಆರೋಗ್ಯ ಸಂಬಂಧಿತ ನಿರ್ಧಾರಗಳು ನಡೆಯಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾದ ಸಂದರ್ಭಗಳು ಉದಯಿಸಬಹುದು. ನಿಕಟ ಬಂಧುಗಳು, ಸ್ನೇಹಿತರಿಂದ ಉಂಟಾಗುವ ಸಂಬಂಧದಲ್ಲಿ ನೀವು ನಿಮ್ಮ ಭಾವನೆಗಳನ್ನು ಸಮರ್ಥವಾಗಿ ಹೇಳಿಕೊಳ್ಳಬೇಕಾಗುತ್ತದೆ. ಅದು ಅಸಮಾಧಾನ ನಿವಾರಣೆಗೂ ಸಹಕಾರಿಯಾಗುತ್ತದೆ. ವೀಕ್ಷಕರೇ, ನೀವು ಇಂದು ಹುಣ್ಣಿಮೆ ದಿನದ ಕಾರಣ ಧ್ಯಾನ, ಮನನ, ಪೂಜೆ ಹಾಗೂ ತಪಸ್ಸು ಅತ್ಯಂತ ಶಕ್ತಿದಾಯಕ. ಮನೆಗೆ ಭಗವತಿ ದೇವಿಯ ಆರಾಧನೆ, ಚಂದ್ರನ ಶಾಂತಿಗಾಗಿ ವಿಶೇಷ ಜಪ, ದೀಪಾರಾಧನೆ ಸಲ್ಲಿಸಲು ಈ ದಿನ ಸೂಕ್ತ. ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಚಂದ್ರದೋಷ ನಿವಾರಣೆ, ಮನೋಶಾಂತಿ ಮತ್ತು ಭಾವನಾತ್ಮಕ ಸ್ಥಿರತೆಗೆ ಇದು ಉಪಯುಕ್ತ. ತುಳಸಿಗೆ ನೀರಿನ ಅರ್ಪಣೆ, ಹಾಲು, ಸಕ್ಕರೆ ಅಥವಾ ಚಂದನದ ದಾನ ಶಕ್ತಿದಾಯಕ. ಮೆರಗಿನ ಹೂವುಗಳನ್ನು ಚಂದ್ರನಿಗೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 2. ಇದು ಚಂದ್ರನ ಶಕ್ತಿ ಪ್ರತೀಕ, ಜೋಡಣೆ, ಕುಟುಂಬ, ಭಾವನೆಗಳ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ಸಂಯಮ, ನೆಮ್ಮದಿ, ಶಾಂತತೆಗೆ ಪ್ರೇರಣೆಯಾಗಬಹುದು. ಅದೃಷ್ಟದ ಬಣ್ಣ ಬೆಳ್ಳಿಗೆ. ಬೆಳ್ಳಿಗೆ ಬಣ್ಣ ನಿಮ್ಮ ಆಂತರಿಕ ಶುದ್ಧತೆ, ಆತ್ಮ ಸಮಾಧಾನ ಮತ್ತು ಮನಸ್ಸಿಗೆ ತಂಪನ್ನು ತರುತ್ತದೆ. ಈ ಬಣ್ಣದ ಉಡುಪು ಧರಿಸುವುದು, ತಲೆಯ ಮೇಲೆ ಚಂದನ ತಿಲಕ ಇಡುವುದು ಶುಭ.
ಶುಭ ಸಮಯ ಬೆಳಗ್ಗೆ 8:30 ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಮನೆಯ ಪೂಜೆ, ದೇವಾಲಯ ಪ್ರವೇಶ, ಮಾತುಕತೆ, ಸಂಭಾಷಣೆ ಅಥವಾ ಯಾವುದೇ ಕುಟುಂಬ ನಿರ್ಧಾರ ತೆಗೆದುಕೊಳ್ಳುವುದು ಲಾಭದಾಯಕ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸದಿಂದ ಕೂಡಿದ ದಿನವನ್ನು ಅನುಭವಿಸುತ್ತಾರೆ. ಹುಣ್ಣಿಮೆ ಚಂದ್ರನ ಪ್ರಭಾವದಿಂದ ನಿಮ್ಮ ವ್ಯಕ್ತಿತ್ವವು ಬೆಳಗಿ ಕಾಣುತ್ತದೆ. ಇಂದು ನೀವು ಎಲ್ಲರ ಗಮನ ಸೆಳೆಯುವ ಸಾಧ್ಯತೆ ಇದೆ. ನಿಮ್ಮ ಮಾತು, ನಡೆ, ನಿರ್ಧಾರಗಳು ಸುತ್ತಲಿನವರ ಮೇಲೆ ಪ್ರಭಾವ ಬೀರುವಷ್ಟು ಶಕ್ತಿಯುತವಾಗಿರುತ್ತವೆ. ಮನಸ್ಸಿನಲ್ಲಿ ಉತ್ಸಾಹವಿದ್ದರೂ ಅಹಂಕಾರ ಅಥವಾ ಆತ್ಮಮಹಿಮೆಯು ಹೆಚ್ಚಾದರೆ ಸಂಬಂಧಗಳಲ್ಲಿ ಅಸಮಾಧಾನ ಉಂಟಾಗಬಹುದು. ಆದ್ದರಿಂದ ಸಮತೋಲನದೊಂದಿಗೆ ನಡೆದುಕೊಳ್ಳಿ. ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗುವುದರಿಂದ ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ನಾಯಕತ್ವ ಶಕ್ತಿ, ನಿರ್ಧಾರ ಶಕ್ತಿ ಮತ್ತು ಉತ್ಸಾಹಕ್ಕೆ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ನಿಮ್ಮ ನೈಜ ಸಾಮರ್ಥ್ಯವನ್ನು ಅಧಿಕೃತವಾಗಿ ನಿರೂಪಿಸಲು ಅವಕಾಶ ದೊರೆಯಬಹುದು. ಇಂದು ಜವಾಬ್ದಾರಿಯುತ ಕಾರ್ಯಗಳನ್ನು ಒಪ್ಪಿಸುವ ಸಾಧ್ಯತೆ ಇದೆ. ಹಿರಿಯರೊಂದಿಗಿನ ಸಂವಾದದಲ್ಲಿ ಮಾತಿನ ಸ್ಪಷ್ಟತೆ ಮತ್ತು ಗಂಭೀರತೆಯನ್ನು ಕಾಯ್ದುಕೊಳ್ಳಿ. ಹೊಸ ಯೋಜನೆಗಳನ್ನು ಆರಂಭಿಸಲು ಅನುಕೂಲಕರ. ಕೆಲವರಿಗೆ ವಿದೇಶ ಸಂಪರ್ಕಗಳು ಅಥವಾ ಜಾಲತಾಣದ ಚಟುವಟಿಕೆಗಳಲ್ಲಿ ಯಶಸ್ಸು ಸಿಗಬಹುದು. ವ್ಯಾಪಾರಿಗಳಿಗೆ ಹೊಸ ಬೂತ್, ಶೋರೂಮ್, ಹೊಸ ಉತ್ಪನ್ನ ಪರಿಚಯ ಅಥವಾ ಸಾಮಾಜಿಕ ಜಾಲತಾಣದ ಮಾರ್ಕೆಟಿಂಗ್ ಮೂಲಕ ಗ್ರಾಹಕರನ್ನು ಆಕರ್ಷಿಸಬಹುದಾದ ದಿನವಿದು. ಪ್ರತಿಷ್ಠೆ ಹೆಚ್ಚಿಸಲು ಪ್ಲಾನ್ ರೂಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಲಾಭದ ಯೋಗವಿದೆ. ಹಿಂದಿನ ಕೆಲ ಹೂಡಿಕೆಗಳು ಲಾಭದ ಮೂಲವಾಗಬಹುದು. ಹಣದ ನಿರ್ವಹಣೆಯಲ್ಲಿ ಜವಾಬ್ದಾರಿ ಹಾಗೂ ವಿವೇಕವಿರುವುದು ಬಹುಮುಖ್ಯ. ವ್ಯವಹಾರಕ್ಕೆ ಸಂಬಂಧಿಸಿದ ಪಾವತಿಗಳು ಬರಬಹುದು ಅಥವಾ ಯಾರಾದರೂ ಪರಿಚಯಿತರು ಸಹಾಯ ಮಾಡಬಹುದಾದ ಸೂಚನೆ ಇದೆ. ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ತಾತ್ಕಾಲಿಕ ಲಾಭಕ್ಕಿಂತ ದೀರ್ಘಕಾಲದ ದೃಷ್ಟಿಕೋನವಿರಲಿ. ಹಣದ ವ್ಯವಹಾರಗಳಲ್ಲಿ ಖರ್ಚು ಮತ್ತು ಆದಾಯದ ಸಮತೋಲನ ಕಾಯ್ದುಕೊಳ್ಳಿ. ಅನವಶ್ಯಕ ಖರ್ಚುಗಳ ಪೈಕಿ ವೈಭವದ ತೋರಾಟ ಅಥವಾ ಅಹಂಕಾರದ ಖರ್ಚನ್ನು ತಪ್ಪಿಸುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಹೆಚ್ಚು ಶಕ್ತಿ, ಉತ್ಸಾಹವಿದೆ. ಆದರೆ ಅದನ್ನು ದೈಹಿಕವಾಗಿ ಸುಧಾರಣೆಗೆ ಬಳಸಿಕೊಳ್ಳಿ. ಹೆಚ್ಚು ಬಿಸಿಲಿನಲ್ಲಿ ತಂಗುವುದು ಅಥವಾ ದೈಹಿಕ ಶ್ರಮದಿಂದ ದೇಹದ ಮೇಲೆ ಒತ್ತಡ ಬರುವ ಸಾಧ್ಯತೆ ಇದೆ. ತಲೆನೋವು, ಉಷ್ಣಜನಿತ ತೊಂದರೆಗಳು ಅಥವಾ ಮೂತ್ರಪಿಂಡ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಡಬಹುದಾದ ಸೂಚನೆ ಇದೆ. ಬೆಳಗಿನ ಸಮಯದಲ್ಲಿ ನಡುಗಟ್ಟಿದ ನೀರಿನಿಂದ ಸ್ನಾನ, ಪ್ರಾಣಾಯಾಮ, ನೀರಿನ ಹೆಚ್ಚಿನ ಸೇವನೆ ಉಪಕಾರಿಯಾಗುತ್ತದೆ. ಆಹಾರದಲ್ಲಿ ಮಿತತೆ ಪಾಲಿಸಿ. ಭೋಜನದಲ್ಲಿ ತಾಜಾ ಹಣ್ಣು, ಹಸಿರು ತರಕಾರಿ, ಗೋಧಿ ಅಥವಾ ನವಧಾನ್ಯಗಳನ್ನು ಸೇರಿಸಿ. ಜಂಕ್ ಫುಡ್ ಅಥವಾ ತುಪ್ಪ ಬೆಣ್ಣೆ ಅತಿಯಾಗಿ ಸೇವಿಸುವುದು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬ ಸಂಬಂಧಗಳು ಉತ್ಸಾಹದಿಂದ ಕೂಡಿರುತ್ತವೆ. ಕುಟುಂಬದ ಸದಸ್ಯರೊಂದಿಗೆ ನಿರ್ಧಾರಗಳನ್ನು ಹಂಚಿಕೊಳ್ಳುವ ಸಮಯವಿದು. ನಿಮ್ಮ ಮಾತುಗಳಿಂದ ಮನೆಯಲ್ಲಿ ಆತ್ಮೀಯತೆ ಹಾಗೂ ಗೌರವ ವಾತಾವರಣವನ್ನು ಹುಟ್ಟುಹಾಕಬಹುದು. ಪತ್ನಿ ಪತಿಯೊಂದಿಗೆ ಸಂಗಾತಿಯ ಹಿತ ಅಹಿತಗಳನ್ನು ಕೇಳುವ, ಅವರ ಅಭಿಪ್ರಾಯಕ್ಕೆ ಮೌಲ್ಯ ನೀಡುವ ಯೋಗವಿದೆ. ಭಾವನೆಗಳಲ್ಲಿ ಚಂಚಲತೆ ಇರುವಾಗ ಸಹನಶೀಲತೆ ಬಹುಮುಖ್ಯ. ನೀವು ನೀಡುವ ಪ್ರೀತಿ, ಸಮಯ ಮತ್ತು ವಿಶ್ವಾಸ ಸಂಬಂಧವನ್ನು ಗಟ್ಟಿಗೊಳಿಸಬಲ್ಲದು. ಸ್ನೇಹಿತರು ಅಥವಾ ಬಂಧುಗಳಿಂದ ಆಹ್ವಾನ, ಸಪ್ತಾಹಾಂತ್ಯ ಕಾರ್ಯಕ್ರಮ, ಧಾರ್ಮಿಕ ಸಮಾರಂಭಗಳಲ್ಲಿ ಭಾಗವಹಿಸುವ ಯೋಗವಿದೆ. ಇಂದು ಮಕ್ಕಳೊಂದಿಗೆ ಸಮಯ ಕಳೆಯುವುದು ಸಂತೋಷ ತರಬಲ್ಲದು. ವೀಕ್ಷಕರೇ, ನೀವು ಹುಣ್ಣಿಮೆಯ ಈ ಪವಿತ್ರ ದಿನದಲ್ಲಿ ಸೂರ್ಯನ ಆರಾಧನೆ, ರಾಮನಾಮ ಜಪ, ಸಾತ್ವಿಕ ಆಹಾರ ಸೇವನೆ ಹಾಗೂ ಬೆಳಗಿನ ಹೊತ್ತಿನಲ್ಲಿ ಸ್ನಾನ ಪೂಜೆ ಅತ್ಯಂತ ಫಲಕಾರಿ. ನಿಮ್ಮೊಳಗಿನ ದ್ವೇಷ, ಅಹಂಕಾರ, ಕ್ರೋಧ ಇವುಗಳನ್ನು ನಿವಾರಿಸಲು ಈ ದಿನ ಅನುಕೂಲ. ಓಂ ಗೃಹಣಾಧಿಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿರಿ. ಸೂರ್ಯನಿಗೆ ಅರ್ಘ್ಯ ನೀಡುವುದು, ವಿಶೇಷವಾಗಿ ಬೆಳಗ್ಗೆ 8 ಗಂಟೆಯೊಳಗೆ ಪೂಜೆ ಮಾಡುವುದು ಶುಭ ಫಲದಾಯಕ. ಅಂಜೂರ, ಅಕಿನಸಿಪಟ್ಟೆ ಅಥವಾ ಬಿಲ್ವಪತ್ರೆ ಬಳಸಿ ಪೂಜೆ ಮಾಡುವುದು ಶಕ್ತಿಯ ಪ್ರಚೋದನೆಗೆ ಸಹಕಾರಿ. ಹಣ ಮತ್ತು ಮಾನಸಿಕ ಸಮತೋಲನಕ್ಕಾಗಿ ಎಳ್ಳಿನ ಎಣ್ಣೆ ದೀಪ ಹಚ್ಚುವುದು ಒಳಿತು. ಅದೃಷ್ಟದ ಸಂಖ್ಯೆ 1. ಇದು ನಾಯಕತ್ವ, ಪ್ರಭಾವಶೀಲತೆ ಮತ್ತು ಆತ್ಮವಿಶ್ವಾಸವನ್ನು ಸೂಚಿಸುವ ಸಂಖ್ಯೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಇವತ್ತಿನ ದಿನ ಈ ಗುಣಗಳು ಬೆಳಗಲು ಈ ಸಂಖ್ಯೆಯ ಶಕ್ತಿಯು ಸಹಕಾರಿಯಾಗುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಈ ಬಣ್ಣ ನಿಮ್ಮಲ್ಲಿ ಶಕ್ತಿ, ಉತ್ಸಾಹ, ಚೈತನ್ಯ ಹಾಗೂ ಧೈರ್ಯವನ್ನು ಹೆಚ್ಚಿಸುತ್ತದೆ. ಕೆಂಪು ಬಣ್ಣದ ಉಡುಗೆ, ಪುಷ್ಪ ಅಥವಾ ಶಾಲು ಬಳಕೆ ದಿನವನ್ನು ಶಕ್ತಿಶಾಲಿಯಾಗಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 1 ರಿಂದ ಮಧ್ಯರಾತ್ರಿ 2 ಗಂಟೆ 30 ನಿಮಿಷ.
ಈ ಸಮಯದಲ್ಲಿ ನಿಮ್ಮ ಶಕ್ತಿಯು ಗರಿಷ್ಠ ಮಟ್ಟದಲ್ಲಿರುತ್ತದೆ. ಕಾರ್ಯಾರಂಭ, ಸಂಕಲ್ಪ, ಸಂವಾದ ಅಥವಾ ಆರ್ಥಿಕ ವ್ಯವಹಾರಗಳಿಗೆ ಅತ್ಯಂತ ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ವಿವೇಕ, ವಿಶ್ಲೇಷಣಾ ಶಕ್ತಿ ಮತ್ತು ನಿಯಮಿತ ಸಂಯಮದಿಂದ ತಮ್ಮ ಕಾರ್ಯಗಳಲ್ಲಿ ಯಶಸ್ಸು ಕಂಡುಹಿಡಿಯಬಲ್ಲ ದಿನ. ಹುಣ್ಣಿಮೆಯ ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಎದೆಯಾಳವಾದ ಚಿಂತನಶೀಲತೆ ಬೆಳೆಯುತ್ತದೆ. ನೀವು ಸಾಮಾನ್ಯಕ್ಕಿಂತ ಹೆಚ್ಚು ನಿಖರವಾದ ದೃಷ್ಟಿಕೋನದಿಂದ ಪ್ರತಿಯೊಂದು ವಿಷಯವನ್ನು ಪರಿಶೀಲಿಸುತ್ತೀರಿ. ಇದು ಧ್ಯಾನ, ಸಂಯಮ, ಜವಾಬ್ದಾರಿ ಮತ್ತು ಆಳವಾದ ಅಂತರ್ಜ್ಞಾನವನ್ನು ಬೆಳೆಸಿಕೊಳ್ಳಲು ಸೂಕ್ತ ದಿನವಾಗಿದೆ. ಮನಸ್ಸಿನಲ್ಲಿ ಬದಲಾಗುವ ಭಾವನೆಗಳನ್ನು ಸಮತೋಲನದಲ್ಲಿಟ್ಟುಕೊಳ್ಳುವುದು ಇಂದಿನ ಯಶಸ್ಸಿಗೆ ಕೀಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಸ್ಪಷ್ಟತೆ ಮತ್ತು ಶ್ರದ್ಧೆ ಇರಬೇಕಾದ ದಿನ. ಕಡತಗಳ ಪರಿಶೀಲನೆ, ನಿರ್ಧಾರಗಳ ಪರಿಶೀಲನೆ ಅಥವಾ ವರದಿಗಳ ತಯಾರಿಯಲ್ಲಿ ನೀವು ನಿಖರತೆಗೆ ಆದ್ಯತೆ ನೀಡಬೇಕು. ಕೆಲವರು ಹಿರಿಯರ ಮೆಚ್ಚುಗೆಗೆ ಪಾತ್ರರಾಗಬಹುದು. ಹಿರಿಯ ಅಧಿಕಾರಿಗಳ ಸೂಚನೆಗಳಿಗೆ ಇವತ್ತು ಇಂಪಾಗಿ ಸ್ಪಂದಿಸುವುದು ಅಗತ್ಯ. ತಾಂತ್ರಿಕ ಕೆಲಸ ಅಥವಾ ಸಂಶೋಧನೆ ಸಂಬಂಧಿತ ಕ್ಷೇತ್ರದಲ್ಲಿರುವವರಿಗೆ ಹೊಸ ಅವಕಾಶಗಳು ಸಿಗಬಹುದು. ವ್ಯಾಪಾರದಲ್ಲಿ ವ್ಯಾವಹಾರಿಕ ಒಪ್ಪಂದಗಳಿಗೆ ಮುನ್ನ ಒಂದು ಬಾರಿ ಮತ್ತೆ ಪರಿಶೀಲನೆ ಮಾಡುವುದು ಉತ್ತಮ. ಪಾಲುದಾರರೊಂದಿಗೆ ಸಂಬಂಧಗಳು ಹೆಚ್ಚು ಪ್ರಾಮಾಣಿಕತೆ ಬಯಸುತ್ತವೆ. ಚಿಕ್ಕ ತಪ್ಪುಗಳು ದೊಡ್ಡ ಪರಿಣಾಮಕ್ಕೆ ಕಾರಣವಾಗಬಹುದು, ಆದ್ದರಿಂದ ಹೆಚ್ಚು ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಸಮತೋಲನ ಮತ್ತು ಜವಾಬ್ದಾರಿಯುತ ನಿರ್ವಹಣೆಗೆ ದಿನವಾಗಿದೆ. ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುವ ಬಗ್ಗೆ ನಿರ್ಧಾರ ಮಾಡಬೇಕಾಗಬಹುದು. ಹಿಂದೆ ಮಾಡಿದ ಖರ್ಚುಗಳ ವಿಮರ್ಶೆ ಹಾಗೂ ಮುಂದಿನ ಹಣಕಾಸು ಯೋಜನೆಗಳಿಗೆ ಸಮಾಲೋಚನೆ ಮಾಡುವುದು ಲಾಭದಾಯಕ. ಬಡ್ಡಿದರದ ಹಣಕಾಸು ಸಾಧನಗಳಲ್ಲಿ ಬಂಡವಾಳ ಹೂಡಿಕೆಗೆ ಸೂಕ್ತ ಸಮಯವಲ್ಲ. ಸಣ್ಣ ಚಿಕ್ಕ ಹೂಡಿಕೆಗಳು ಮಾತ್ರ ಪ್ರಯೋಜನ ನೀಡಬಹುದು. ದೂರದ ಪಾಕದ ಲಾಭಕ್ಕಾಗಿ ಕೈಹಾಕುವುದು ಶ್ರೇಷ್ಠವಲ್ಲ. ನಿಮ್ಮ ವೃತ್ತಿಯಲ್ಲಿ ಖರ್ಚು ಆದಾಯದ ವ್ಯತ್ಯಾಸ ಪರಿಶೀಲನೆ ಮಾಡುವುದು ಇಂದು ಲಾಭದಾಯಕ. ಹಿರಿಯರ ಅಥವಾ ನಂಬಿಕಸ್ಥ ಆರ್ಥಿಕ ಸಲಹೆಗಾರರೊಂದಿಗೆ ಚರ್ಚಿಸಿ ಮುಂದೆ ನಡೆಯುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಒತ್ತಡ, ಜೀರ್ಣಕ್ರಿಯೆ ಸಮಸ್ಯೆಗಳು, ನಿದ್ರಾಹೀನತೆ ಅಥವಾ ನಿರುತ್ಸಾಹತೆ ಕಂಡುಬರಬಹುದು. ಹುಣ್ಣಿಮೆ ಚಂದ್ರನ ಪರಿಣಾಮದಿಂದ ಭಾವನಾತ್ಮಕ ತಾಕಾತಿಗೆ ಒಳಗಾಗಬಹುದು. ದಿನಚರಿಯ ವೈವಾಹಿಕತೆ, ನಿಯಮಿತ ಆಹಾರ ಮತ್ತು ಪಾನೀಯ ಸೇವನೆಯಿಂದ ಸಮತೋಲನ ಕಾಪಾಡಿ. ಮಂಡಿ, ಹೊಟ್ಟೆ ಅಥವಾ ಸೊಂಟದ ಭಾಗದಲ್ಲಿ ಸಂವೇದನಶೀಲತೆ ಅನುಭವವಾಗಬಹುದು. ಜೀರ್ಣಶಕ್ತಿ ಹೆಚ್ಚಿಸುವ ಆಹಾರ ಸೇವನೆ ಮಾಡುವುದು ಉತ್ತಮ. ತಂಪಾದ ನೀರಿನ ಸ್ನಾನ, ಸಸ್ಯಾಹಾರಿ ಆಹಾರ ಮತ್ತು ಸಮಯ ಪಾಲನೆಯ ನಿದ್ರೆ ಇವತ್ತು ಮುಖ್ಯ. ಯೋಗ ಮತ್ತು ಪ್ರಾಣಾಯಾಮದಿಂದ ಮಾನಸಿಕ ಶಾಂತಿ ಪಡೆಯಬಹುದು. ಎದೆಗುಂದುವ ಭಾವನೆಗಳನ್ನು ತಗ್ಗಿಸಲು ಧ್ಯಾನ ಮತ್ತು ಪಠಣ ಸಹಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರಾಮಾಣಿಕ ಸಂವಾದ ಮುಖ್ಯ. ಮನೆಯಲ್ಲಿನ ಹಿರಿಯರ ಸಲಹೆಗಳನ್ನು ಗೌರವದಿಂದ ಸ್ವೀಕರಿಸುವ ದಿನ. ಬಂಧುಗಳೊಂದಿಗೆ ಸಂವಾದದಲ್ಲಿ ಸ್ಪಷ್ಟತೆ ಇರಲಿ. ಮನಸ್ಸುಲಾಗದ ಮಾತುಗಳು ತಪ್ಪಿಸಿಕೊಳ್ಳಿ. ಪತ್ನಿ ಪತಿಯೊಂದಿಗೆ ಪರಸ್ಪರ ಗೌರವ ಮತ್ತು ಸಹಾನುಭೂತಿ ಹೊಂದಿರುವುದರಿಂದ ಸಂಬಂಧ ಗಟ್ಟಿಯಾಗುತ್ತದೆ. ನಿಮ್ಮ ಸಮಯ, ಶ್ರದ್ಧೆ ಮತ್ತು ಮಾತುಗಳು ಬಂಧನದ ಬಲವನ್ನು ಹೆಚ್ಚಿಸುತ್ತವೆ. ಮಕ್ಕಳ ಬಗ್ಗೆ ಶುಭ ಸುದ್ದಿ. ವಿದ್ಯಾರ್ಥಿಗಳಲ್ಲಿ ಉತ್ತೇಜನದ ಮಾತುಗಳು ಇಂದು ಮನೆಮಾತಾಗಬಹುದು. ಕುಟುಂಬ ಸಮೇತರಾಗಿ ಹಬ್ಬದ ಹರ್ಷ, ಧಾರ್ಮಿಕ ಕೃತ್ಯಗಳಲ್ಲಿ ಭಾಗವಹಿಸುವ ಯೋಗವಿದೆ. ವೀಕ್ಷಕರೇ, ನೀವು ಹುಣ್ಣಿಮೆ ದಿನದ ವಿಶೇಷ ಪ್ರಭಾವದಿಂದ ಧ್ಯಾನ, ಜಪ, ಪಠಣಗಳು ಉತ್ತಮ ಫಲ ನೀಡುತ್ತವೆ. ಚಂದ್ರನ ಆರಾಧನೆಯೊಂದಿಗೆ ಮನಸ್ಸಿನ ಚಂಚಲತೆಯನ್ನು ಶಮನಗೊಳಿಸಲು ಈ ದಿನ ತಪಸ್ಸಿಗೆ ಸಮಾನ. ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ನೀರಿನ ಪಾತ್ರೆಯಲ್ಲಿ ಅಕ್ಷತೆ, ತುಳಸಿ ಹಾಕಿ ಪೂಜೆ ಮಾಡಿ. ದೇವಾಲಯದಲ್ಲಿ ದೀಪಾರಾಧನೆ ಮಾಡುವುದು ಶ್ರೇಷ್ಠ. ಚಂದ್ರಗ್ರಹ ದೋಷ ನಿವಾರಣೆಗೆ ದೂದಿನ ದಾನ, ಬಟ್ಟೆ ದಾನ ಅಥವಾ ಅಗ್ನಿಗೆ ತುಳಸಿ, ಅಕ್ಕಿ, ನವಧಾನ್ಯ ಅರ್ಪಣೆ ಮಾಡಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಸಮಾಧಾನ, ಶ್ರದ್ಧೆ ಮತ್ತು ಬುದ್ಧಿಮತ್ತೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ಇಂದು ನೀವು ಬೇರೆಯವರ ಭರವಸೆಗೆ ಪಾತ್ರರಾಗುವ ಸಾಧ್ಯತೆ ಇದೆ. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣವು ಮನಸ್ಸಿಗೆ ಶಾಂತಿ, ಆರೋಗ್ಯಕ್ಕೆ ತಾಜಾತನ ಮತ್ತು ಚೈತನ್ಯವನ್ನು ನೀಡುತ್ತದೆ. ಹಸಿರು ಬಣ್ಣದ ವಸ್ತ್ರ ಧರಿಸುವುದು, ಹಸಿರು ಹೂವಿನ ಬಳಕೆ ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ನಿಮ್ಮ ಚಿಂತನ ಶಕ್ತಿ ಉತ್ಕೃಷ್ಟವಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರಭಾವಶಾಲಿ ನಿರ್ಧಾರಗಳು, ಭಾವನಾತ್ಮಕ ಸಮಾಲೋಚನೆಗಳು ಈ ಹೊತ್ತಿನಲ್ಲಿ ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ವೀಕ್ಷಕರೇ,
ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ ಮತ್ತು ಶಾಂತ ಮನೋಭಾವದಿಂದ ದಿನವನ್ನು ಸಾಗಿಸುವ ಸಾಧ್ಯತೆ ಇದೆ. ಮನಸ್ಸು ಗಂಭೀರ ಚಿಂತನೆ ಮತ್ತು ವಿವೇಕಪೂರ್ವಕ ತೀರ್ಮಾನಗಳಿಗೆ ಮುಕ್ತವಾಗಿದೆ. ಯಾವುದೇ ವಾದವಿವಾದಗಳನ್ನು ದೂರವಿಡಿ. ಸಂಯಮ ಮತ್ತು ಮಿತವ್ಯಯತೆಯನ್ನು ಪಾಲಿಸುವುದು ಸೂಕ್ತ. ವೃತ್ತಿಯಲ್ಲಿ ನಿಶ್ಚಿತ ಗುರಿಗಳನ್ನು ಮುಟ್ಟಲು ಶ್ರದ್ಧೆಯಿಂದ ಕೆಲಸ ಮಾಡುವ ಸಮಯ. ಸ್ನೇಹಿತರ ಸಹಕಾರ, ಸಹೋದ್ಯೋಗಿಗಳ ಪ್ರೋತ್ಸಾಹ ನಿಮ್ಮ ಪ್ರಯತ್ನಗಳಿಗೆ ಪೂರಕವಾಗಲಿದೆ. ಹೊಸ ಯೋಜನೆಗಳು, ಕಲಿಕೆ ಅಥವಾ ತರಬೇತಿ ಆರಂಭಿಸಲು ಸೂಕ್ತ ಸಮಯ. ಹೆಚ್ಚಿನ ಸಾಂಸ್ಕೃತಿಕ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಮಾನಸಿಕ ತೃಪ್ತಿ ಪಡೆಯಬಹುದು. ನಿಮ್ಮ ಮಧುರ ಸಾಂಸ್ಕೃತಿಕ ಸ್ವಭಾವ ಇತರರ ಮನಸ್ಸು ಗೆಲ್ಲುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಸದೃಢ ನಿರ್ಧಾರ ಶಕ್ತಿ ಮತ್ತು ಪ್ರಭಾವಶಾಲಿ ಸಂವಹನ ನಿಮ್ಮ ಪಾತ್ರವನ್ನು ಬಲಪಡಿಸುತ್ತದೆ. ಹಿರಿಯರ ಮಾರ್ಗದರ್ಶನ ಹಾಗೂ ಸಹಾಯದಿಂದ ಪ್ರಮುಖ ಪ್ರಾಜೆಕ್ಟ್ಗಳಲ್ಲಿ ಯಶಸ್ಸು ಸಾಧಿಸುವ ಸಾಧ್ಯತೆ ಇದೆ. ತಂಡದೊಳಗಿನ ಸಹಕಾರ ಹೆಚ್ಚಿಸುವ ಪ್ರಯತ್ನಗಳು ಫಲಪ್ರದವಾಗುತ್ತವೆ. ಹೊಸ ಅವಕಾಶಗಳಿಗಾಗಿ ಜಾಗೃತಿ ವಹಿಸಿ. ಉದ್ಯೋಗದ ಬದಲಾವಣೆಗೆ ಯೋಚಿಸುವವರು ಉತ್ತಮ ಸಂದರ್ಶನ ಮತ್ತು ಕಚೇರಿಗಳಲ್ಲಿ ಒಳ್ಳೆಯ ಮೌಲ್ಯಮಾಪನ ಪಡೆಯಬಹುದು. ವ್ಯಾಪಾರದಲ್ಲಿ ನೂತನ ಗ್ರಾಹಕರನ್ನು ಸೆಳೆಯಲು ಪ್ರಯತ್ನಿಸಿ. ಹಣಕಾಸಿನ ಲೆಕ್ಕಪತ್ರಗಳಲ್ಲಿ ಸ್ಪಷ್ಟತೆ ಮತ್ತು ನಿಯಮಿತ ಪರಿಶೀಲನೆ ನೆರವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಸ್ಥಿತಿ ಸರಾಸರಿ ಸ್ಥಿತಿಯಲ್ಲಿ ಇರುತ್ತದೆ. ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು, ಆದ್ದರಿಂದ ಮಿತವ್ಯಯ ನಿಭಾಯಿಸಿ. ಹಳೆಯ ಸಾಲಗಳ ವಾಪಾಸು ಅಥವಾ ಬಾಕಿ ಹಣ ಸಂಗ್ರಹಿಸುವಲ್ಲಿ ಪ್ರಯತ್ನ ತೋರುವುದು ಸಮರ್ಪಕ. ಹೂಡಿಕೆಗಳಲ್ಲಿ ಜಾಗೃತಿ ವಹಿಸಿ. ವಿಶೇಷವಾಗಿ ಹೊಸ ಬಂಡವಾಳ ಹೂಡಿಕೆಯಲ್ಲಿ ತಾಳ್ಮೆ ಅಗತ್ಯ. ಹಣಕಾಸು ಸಂಬಂಧಿತ ಸಂಬಂಧಗಳು ಸಮತೋಲನದಲ್ಲಿರಲು ಪ್ರಯತ್ನಿಸಿ. ಕುಟುಂಬದವರ ಸಲಹೆ ಈ ವಿಚಾರದಲ್ಲಿ ಉಪಕಾರಿಯಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮಾನಸಿಕ ಒತ್ತಡ ಕಡಿಮೆ ಮಾಡಲು ಪ್ರಯತ್ನಿಸಿ. ಉತ್ತಮ ನಿದ್ರೆ ಮತ್ತು ಸಮತೋಲನ ಆಹಾರ ಕ್ರಮ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಲಿದೆ. ದೈಹಿಕ ವ್ಯಾಯಾಮ ಮತ್ತು ಯೋಗದಿಂದ ಆರೋಗ್ಯದಲ್ಲಿ ಉತ್ತಮ ಫಲ ಕಾಣಬಹುದು. ಚರ್ಮದ ಆರೋಗ್ಯ ಹಾಗೂ ಸೌಂದರ್ಯವನ್ನು ಕಾಪಾಡಲು ಸಮರ್ಪಕ ತೈಲ ಮತ್ತು ಪೋಷಣೆಯ ಅಗತ್ಯವಿದೆ. ನೆನಪಿನ ಶಕ್ತಿ ಸುಧಾರಿಸಲು ಧ್ಯಾನ ಮತ್ತು ಪ್ರಾಣಾಯಾಮ ನೆರವಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತಿ ಮತ್ತು ಸಹಕಾರ ಹೆಚ್ಚಿಸುವ ಪ್ರಯತ್ನ ಮುಖ್ಯ. ಸಂಬಂಧಗಳಲ್ಲಿ ಸಮಾಧಾನ ಮತ್ತು ಒಗ್ಗಟ್ಟಿಗಾಗಿ ಬದ್ಧತೆ ತೋರಿಸಿ. ಪತ್ನಿ ಪತಿಯೊಂದಿಗೆ ಪರಸ್ಪರ ಸಹಕಾರ ಹಾಗೂ ಪ್ರೀತಿಯ ಸಂವಾದಗಳು ಬಲಪಡಿಸುತ್ತವೆ. ಮಕ್ಕಳ ಶಿಕ್ಷಣ ಮತ್ತು ಮಾರ್ಗದರ್ಶನ ಕುರಿತು ಚಿಂತನೆ ಹಾಗೂ ತೀರ್ಮಾನಗಳಿಗಾಗಿ ಸೂಕ್ತ ಸಮಯ. ಹಿರಿಯರ ಆಶೀರ್ವಾದ ಹಾಗೂ ಮಾರ್ಗದರ್ಶನ ಪಡೆಯುವುದರಿಂದ ಮನಸ್ಸಿಗೆ ತೃಪ್ತಿ. ಸ್ನೇಹಿತರೊಂದಿಗೆ ಸಕಾರಾತ್ಮಕ ಸಂಬಂಧ ಗಟ್ಟಿಗೊಳಿಸುವಲ್ಲಿ ಈ ದಿನ ಪ್ರಯೋಜನಕಾರಿಯಾಗಿರುತ್ತದೆ. ವೀಕ್ಷಕರೇ, ನೀವು ಇಂದು ಧ್ಯಾನ, ಪೂಜೆ ಮತ್ತು ಸನ್ನಿಧಾನ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಮನಸ್ಸಿನ ಶಾಂತಿ ಹೆಚ್ಚಿಸಿಕೊಳ್ಳಿ. ತುಲಾ ರಾಶಿಗೆ ಸಂಬಂಧಿಸಿದ ಓಂ ನಮೋ ದೇವ್ಯಾಯ ವಿಶ್ವಕರ್ಮಣಾಯ ಮಂತ್ರ 108 ಬಾರಿ ಜಪಿಸುವುದು ಫಲಪ್ರದ. ನೀಲಿ ಬಣ್ಣದ ಬಟ್ಟೆ ಅಥವಾ ಗುಡುಸು ಧರಿಸುವುದರಿಂದ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಮತೋಲನ ಉಂಟಾಗುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆತ್ಮವಿಶ್ವಾಸ, ಬುದ್ಧಿವಂತಿಕೆ ಮತ್ತು ಸೃಜನಶೀಲತೆಯ ಸಂಕೇತ. ಇದನ್ನು ಶಕ್ತಿಯಾಗಿ ಬಳಸಿಕೊಂಡು ಸವಾಲುಗಳನ್ನು ದಾಟಬಹುದು. ಅದೃಷ್ಟದ ಬಣ್ಣ ನೀಲ. ನೀಲ ಬಣ್ಣ ಶಾಂತಿ, ಗಂಭೀರತೆ ಮತ್ತು ಮನೋವೈಕಲ್ಯ ನಿವಾರಣೆಗೆ ಸಹಕಾರಿ. ಇಂದಿನ ಉಡುಗೆಗಳಲ್ಲಿ ನೀಲಿ ಬಣ್ಣವನ್ನು ಸೇರಿಸಿಕೊಳ್ಳಿ. ಶುಭ ಸಮಯ ಮಧ್ಯಾಹ್ನ 1:30 ಮಧ್ಯರಾತ್ರಿ 3:40. ಈ ಸಮಯದಲ್ಲಿ ಕೆಲಸದ ನಿರ್ಧಾರಗಳು, ಕುಟುಂಬದ ಚಟುವಟಿಕೆಗಳು ಮತ್ತು ಪ್ರಯಾಣಗಳು ಉತ್ತಮ ಫಲವನ್ನು ನೀಡುತ್ತವೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಗಂಭೀರತೆ ಮತ್ತು ಆತ್ಮವಿಶ್ವಾಸದಿಂದ ತುಂಬಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವ ದಿನವಾಗಿದೆ. ನಿಮ್ಮ ಆಳವಾದ ವಿಚಾರಧಾರೆಗಳು ಮತ್ತು ನಿಗದಿತ ದೃಷ್ಟಿಕೋನವು ಇಂದಿನ ದಿನದ ಯಶಸ್ಸಿಗೆ ಮೂಲಾಧಾರವಾಗುತ್ತದೆ. ಮನಸ್ಸಿನಲ್ಲಿನ ಅಚಲತೆ ಹಾಗೂ ದೃಢ ಸಂಕಲ್ಪ ನಿಮ್ಮ ಬಲವಾಗಿರುತ್ತದೆ. ನಿರ್ಧಾರಗಳನ್ನು ತಾಳ್ಮೆಯಿಂದ ಸಮತೋಲನದೊಂದಿಗೆ ತೆಗೆದುಕೊಳ್ಳುವುದು ಮುಖ್ಯ. ಸಂಕಷ್ಟಗಳು ಬರುವುದು ಸಹಜ, ಆದರೆ ನೀವು ಶಾಂತ ಮನಸ್ಸಿನಿಂದ ಮತ್ತು ಸೂಕ್ತ ಪರಿಗಣನೆಯಿಂದ ಅವುಗಳನ್ನು ಎದುರಿಸುವ ಶಕ್ತಿ ಹೊಂದಿದ್ದೀರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಕೌಶಲ್ಯ ಮತ್ತು ಚಾತುರ್ಯವು ಬಹುಮಾನಕ್ಕೆ ಕಾರಣವಾಗಬಹುದು. ಕೆಲವು ವೃತ್ತಿಪರರ ಮುಂದೆ ನಿಮ್ಮ ಕೆಲಸದ ಶ್ರೇಷ್ಠತೆ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ತಂಡದಲ್ಲಿ ಉತ್ತಮ ಸಂವಹನ, ಸಹಕಾರ ಹಾಗೂ ನಿರ್ವಹಣಾ ಸಾಮರ್ಥ್ಯ ಇಂದಿನ ವಿಶೇಷತೆ. ಹೊಸ ಹೊಣೆಗಾರಿಕೆಗಳು, ಪ್ರಾಜೆಕ್ಟ್ಗಳಿಗೆ ನೇಮಕ ಅಥವಾ ಹೊಸ ಜವಾಬ್ದಾರಿಗಳು ದೊರೆಯುವ ಸಾಧ್ಯತೆ ಇದೆ.
ನಿರ್ವಹಣಾ ಜಾಗತಿಕ ದೃಷ್ಟಿಕೋನ ನಿಮ್ಮನ್ನು ಯಶಸ್ಸಿನ ಹಾದಿಗೆ ತರುತ್ತದೆ. ಕೆಲಸದ ಕಡೆ ಹೆಚ್ಚು ಗಮನ ಕೊಟ್ಟು ಸೂಕ್ತ ತಂತ್ರಗಳನ್ನು ಅನುಸರಿಸಿರಿ. ವೃತ್ತಿ ಬದಲಿ ಯೋಚನೆ ಇರುವವರಿಗೆ ಸ್ಪರ್ಧಾತ್ಮಕ ಪರಿಸ್ಥಿತಿ ಎದುರಾಗಬಹುದು, ಆದರೆ ನಿಮ್ಮ ತೀವ್ರ ದೃಷ್ಟಿ ಮತ್ತು ನಿರ್ಧಾರಶೀಲತೆಯಿಂದ ಉತ್ತಮ ಫಲಗಳು ದೊರೆಯುತ್ತವೆ. ಉದ್ಯಮಿಗಳಿಗೆ ಇಂದು ಬಂಡವಾಳ ಹೂಡಿಕೆ ಅಥವಾ ವ್ಯಾಪಾರದ ವಿಸ್ತರಣೆಯ ಕುರಿತು ಸೂಕ್ತ ಸಮಾಲೋಚನೆ ನಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ನಿಯಂತ್ರಣ ಅಗತ್ಯ. ಹಳೆಯ ಸಾಲಗಳ ನಿರ್ವಹಣೆ ಹಾಗೂ ಬಾಕಿ ಹಣ ವಸೂಲಾತಿಗೆ ಒತ್ತು ನೀಡುವುದು ಮುಖ್ಯ. ಅನಿರೀಕ್ಷಿತ ಖರ್ಚುಗಳು ಸಮಸ್ಯೆಯುಂಟು ಮಾಡಬಹುದು, ಆದ್ದರಿಂದ ಹಣ ವ್ಯಯದಲ್ಲಿ ಎಚ್ಚರಿಕೆ ಇರಲಿ. ಬಂಡವಾಳ ಹೂಡಿಕೆ, ಋಣ ವಹಿವಾಟುಗಳಲ್ಲಿ ತಾತ್ಕಾಲಿಕವಾಗಿ ತಡೆಹಿಡಿಯುವುದು ಒಳಿತಾಗಿರುತ್ತದೆ. ಪ್ರೋತ್ಸಾಹಕರ ಸಲಹೆಗಳು ಹಾಗೂ ಹಿರಿಯರ ಮಾರ್ಗದರ್ಶನ ಈ ಸಂದರ್ಭದಲ್ಲಿ ಸಹಾಯ ಮಾಡುತ್ತದೆ. ಉದ್ಯಮಿಗಳು ವಹಿವಾಟುಗಳಲ್ಲಿ ಜಾಗೃತಿ ಇಟ್ಟು ನಿರ್ವಹಿಸುವುದು ಲಾಭದಾಯಕ. ವಿತ್ತೀಯ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಮತ್ತು ಜವಾಬ್ದಾರಿ ಪಾಲಿಸುವುದು ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಸ್ವಲ್ಪ ಒತ್ತಡ, ತೀವ್ರತೆ ಹೆಚ್ಚಾಗಬಹುದು. ವಿಶೇಷವಾಗಿ ಹೃದಯ, ರಕ್ತ ಸಂಚರಣೆ ಹಾಗೂ ಮೃದು ಅಂಗಾಂಗಗಳಲ್ಲಿ ಎಚ್ಚರಿಕೆ ಅಗತ್ಯ. ನಿಯಮಿತ ವಿಶ್ರಾಂತಿ ಮತ್ತು ಸಮತೋಲಿತ ಆಹಾರವು ಆರೋಗ್ಯ ಕಾಪಾಡಲು ನೆರವಾಗುತ್ತದೆ. ಯೋಗ, ಧ್ಯಾನ, ಗಹನ ಶ್ವಾಸವಾಯು ಅಭ್ಯಾಸಗಳು ಮನಸ್ಸಿನ ಶಾಂತಿ ಹಾಗೂ ದೈಹಿಕ ಆರೋಗ್ಯವನ್ನು ಬೆಂಬಲಿಸುತ್ತವೆ. ಹೆಚ್ಚು ಶ್ರಮದಿಂದ ದೂರವಿರಿ ಮತ್ತು ಒತ್ತಡ ನಿವಾರಣೆಗೆ ವಿಶೇಷ ಗಮನ ಹರಿಸಿ. ತೀವ್ರ ವ್ಯಾಯಾಮ ಮತ್ತು ದುರ್ಬಲ ಆಹಾರದಿಂದ ದೂರವಿರಿ. ನೀರಿನ ಮಿತವ್ಯಯ ಹಾಗೂ ಜಲಸೇವನೆ ಹೆಚ್ಚಿಸಲು ಪ್ರಯತ್ನಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಸಂಯಮ ಮತ್ತು ಸಹನಶೀಲತೆ ಮುಖ್ಯ. ಸಂವಹನದಲ್ಲಿ ಸ್ಪಷ್ಟತೆ ಮತ್ತು ನಯಮಯ ಮಾತುಕತೆ ಹಿತಕಾರಿಯಾಗುತ್ತದೆ. ಕೆಲವು ಚಿಕ್ಕ ತಳಮಳಗಳು ಸಂಭವಿಸಬಹುದು, ಅವುಗಳನ್ನು ಶಾಂತಿಯುತವಾಗಿ ಪರಿಹರಿಸುವುದು ಸೂಕ್ತ. ಪತ್ನಿ ಪತಿಯೊಂದಿಗೆ ಆತ್ಮೀಯತೆ ಮತ್ತು ಸಹಕಾರ ಹೆಚ್ಚಿಸುವ ಪ್ರಯತ್ನ ಮಾಡಿ. ಮಕ್ಕಳ ವಿಚಾರದಲ್ಲಿ ಗಮನ ಮತ್ತು ಮಾರ್ಗದರ್ಶನ ಅಗತ್ಯ. ಹಿರಿಯರ ಆಶೀರ್ವಾದ ಪಡೆಯುವ ಮೂಲಕ ಮನಸ್ಸಿಗೆ ತಣಿವು ದೊರೆಯುತ್ತದೆ. ಸಂಬಂಧಗಳಲ್ಲಿ ತಾಳ್ಮೆ ಇರಲಿ ಮತ್ತು ಮನಸ್ಸು ಶಾಂತವಾಗಿರಲಿ. ಸ್ನೇಹಿತರೊಂದಿಗೆ ಸಂಬಂಧಗಳು ಹತ್ತಿರವಾಗಲು ಇದು ಸೂಕ್ತ ದಿನ. ವೀಕ್ಷಕರೇ, ನೀವು ಇಂದು ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಆತ್ಮ ಪರಿಶೀಲನೆ ಮತ್ತು ಧ್ಯಾನಕ್ಕೆ ಒತ್ತು ಕೊಡಿ. ಶನಿಗೆ ಅರ್ಚನೆ, ಜಪ ಮತ್ತು ದಾನ ಮಾಡುವುದರಿಂದ ನೀವು ಆತ್ಮಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತೀರಿ. ಓಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಶನಿಗ್ರಹನ ದುಷ್ಪ್ರಭಾವಗಳನ್ನು ನಿವಾರಿಸುವಲ್ಲಿ ಸಹಾಯಕ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪ ತೇಲಿಸುವುದು, ಕಪ್ಪು ಅಥವಾ ನೀಲಿ ಹೂವುಗಳನ್ನು ಅರ್ಪಿಸುವುದು ಶುಭ ಫಲಕಾರಿ. ಶನಿಗ್ರಹದ ಉಪಚಾರಗಳಲ್ಲಿ ಬಟ್ಟೆ, ಆಹಾರ ದಾನ ಮತ್ತು ಭಕ್ತಿಪೂರ್ವಕ ಸೇವೆ ಮಾಡುವುದು ಉತ್ತಮ. ಅದೃಷ್ಟದ ಸಂಖ್ಯೆ 8. ಶನಿವಾರ ಹಾಗೂ ಶನಿಗ್ರಹದ ಪ್ರತೀಕವಾದ ಈ ಸಂಖ್ಯೆ ಶಕ್ತಿ, ಪರಿಶ್ರಮ ಮತ್ತು ಸ್ಥಿರತೆಯ ಸಂಕೇತ. ಧೈರ್ಯ ಮತ್ತು ಶಿಸ್ತಿನಿಂದ ನಿಮ್ಮ ದಿನವನ್ನು ರೂಪಿಸಿಕೊಳ್ಳಿ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣವು ಮನಃಶಾಂತಿ, ಗಂಭೀರತೆ ಮತ್ತು ಆತ್ಮವಿಶ್ವಾಸವನ್ನು ಉತ್ತೇಜಿಸುತ್ತದೆ. ಇಂದಿನ ದಿನ ನೀಲಿ ಬಣ್ಣದ ವಸ್ತ್ರ ಧರಿಸುವುದು ಅಥವಾ ಸುತ್ತಲಿನ ವಾತಾವರಣದಲ್ಲಿ ನೀಲಿ ಹೂವುಗಳನ್ನು ಬಳಕೆ ಮಾಡಲು ಪ್ರಯತ್ನಿಸಿ. ಶುಭ ಸಮಯ ಬೆಳಗ್ಗೆ 10:00 ಮಧ್ಯಾಹ್ನ 12. ಈ ಸಮಯದಲ್ಲಿ ಕೈಗೆತ್ತಿಕೊಂಡ ಕಾರ್ಯಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಈ ಸಮಯವನ್ನು ಧಾರ್ಮಿಕ ಕ್ರಿಯೆ, ವ್ಯಾಪಾರ ನಿರ್ವಹಣೆ ಅಥವಾ ಪ್ರಮುಖ ಸಂವಾದಗಳಿಗೆ ಬಳಸಿಕೊಳ್ಳಿ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಜೂನ್ 11, 2025 ಬುಧವಾರ ಹುಣ್ಣಿಮೆ ದಿನದ ನಿಮ್ಮ ಜೀವನದಲ್ಲಿ ಚಂದ್ರನ ಪ್ರಭಾವವು ಭಾವನಾತ್ಮಕತೆಯ ಗರಿಷ್ಠ ಸ್ಥಿತಿಯನ್ನು ತಲುಪಿಸುತ್ತದೆ. ಧನುರಾಶಿಯವರು ತಮ್ಮ ಆಶಯಗಳು, ಭಾವನೆಗಳು ಮತ್ತು ಆಂತರಿಕ ದ್ವಂದ್ವಗಳ ನಡುವೆ ಸಮತೋಲನ ಸಾಧಿಸಬೇಕಾದ ದಿನವಿದು. ಇಂದಿನ ದಿನದಲ್ಲಿ ನಿಮ್ಮ ನಿರ್ಧಾರಗಳ ಮೇಲೆ ಭಾವನೆಗಳು ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ಯೋಚನೆ, ಆತ್ಮ ಪರಿಶೀಲನೆ ಅಗತ್ಯ. ಇದು ಹಳೆಯ ಚುಟುಕುಗಳ ಅಂತ್ಯ ಮಾಡುವ ಹೊಸ ಚಕ್ರ ಪ್ರಾರಂಭವಾಗುವ ದಿನವಾಗಿದ್ದರಿಂದ ಮನಸ್ಸಿನಲ್ಲಿ ನಡೆಯುವ ಪ್ರತಿಯೊಂದು ಚಿಂತನೆಯನ್ನು ಶ್ರದ್ಧೆಯಿಂದ ಪರಿಗಣಿಸಬೇಕು. ಧರ್ಮ, ತತ್ವ ಮತ್ತು ವೈಚಾರಿಕ ವಿಚಾರಗಳು ನಿಮ್ಮ ಆಸಕ್ತಿಯ ಕೇಂದ್ರವಾಗಬಹುದು. ಬುದ್ಧಿವಾದಿ ಚರ್ಚೆಗಳು, ಓದಿನ ಬಗ್ಗೆ ಕುತೂಹಲ ಅಥವಾ ಉನ್ನತ ಅಧ್ಯಯನದ ಯೋಚನೆಗಳಿಗೆ ಇಂದಿನ ದಿನ ಸಹಕಾರಿಯಾಗಬಹುದು. ಗುರುಗ್ರಹದ ಪ್ರಭಾವದಿಂದಾಗಿ ಹೊಸ ಕಲಿಕೆ ಮತ್ತು ಮಾರ್ಗದರ್ಶನಕ್ಕೆ ಇಚ್ಛೆ ಹೆಚ್ಚಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಕಲಿಕೆ, ತರಬೇತಿ ಅಥವಾ ತಂತ್ರಜ್ಞಾನ ಪ್ರಾಜೆಕ್ಟುಗಳ ಕುರಿತು ಹೆಚ್ಚು ಗಮನ ಹರಿಸಬೇಕಾದ ದಿನ. ಕೆಲವು ಉದ್ಯೋಗಿಗಳಿಗೆ ಹೊರನಾಡಿನ ಸಂಪರ್ಕಗಳ ಮೂಲಕ ಅವಕಾಶಗಳು ಲಭ್ಯವಾಗಬಹುದು.
ಕೆಲವೊಮ್ಮೆ ಅಸಹಕಾರ ಅಥವಾ ಗೊಂದಲಗಳು ಸಹ ಎದುರಾಗಬಹುದು. ಇವುಗಳನ್ನು ತಾಳ್ಮೆಯಿಂದ ಶಾಂತವಾಗಿ ಎದುರಿಸಬೇಕು. ವೃತ್ತಿಪರ ಬದುಕಿನಲ್ಲಿ ಗುರುಜನರು ಅಥವಾ ಹಿರಿಯ ಅಧಿಕಾರಿಗಳ ಸಲಹೆ ಬಹುಮುಖ್ಯ. ನೀವು ತೋರಿಸುವ ವಿಚಾರವಂತಿಕೆ, ನಿಷ್ಠೆ ಮತ್ತು ಉಪಯುಕ್ತ ಸಲಹೆಗಳು ನಿಮ್ಮ ತಂಡದಲ್ಲಿ ಪ್ರಭಾವ ಬೀರುತ್ತವೆ. ಉದ್ಯಮಿಗಳಿಗಾಗಿ ಇಂದು ಖಾತರಿಯಾದ ತಕ್ಕಮಟ್ಟಿನ ಯೋಜನೆ ರೂಪಿಸುವ ಹಾಗೂ ಬಿಸಿನೆಸ್ ತಂತ್ರಗಳಲ್ಲಿ ಬದಲಾವಣೆ ತರುವ ಯೋಗ್ಯ ದಿನವಾಗಿದೆ. ಹೊಸ ನಿಲುವುಗಳನ್ನು ಪರಿಗಣಿಸಿ, ತಾತ್ಕಾಲಿಕ ಲಾಭಕ್ಕಿಂತ ದೀರ್ಘಕಾಲಿಕ ಪ್ರಗತಿಯ ಕಡೆ ಗಮನ ಹರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಜೋಪಾನ ಅಗತ್ಯವಿದೆ. ಖರ್ಚುಗಳಲ್ಲಿ ನಿಯಂತ್ರಣವನ್ನು ಪಾಲಿಸದಿದ್ದರೆ ಹುಣ್ಣಿಮೆಯ ಭಾವನೆಗಳಿಂದ ಮಾಡಿದ ತಕ್ಷಣದ ಖರ್ಚುಗಳು ಮುಂದೆ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಹಳೆಯ ಸಾಲ, ಬಾಕಿ ಬಿಲ್ ಅಥವಾ ಮರುಹೂಡಿಕೆ ಕುರಿತು ತೀರ್ಮಾನಿಸಲು ಉತ್ತಮ ದಿನವಲ್ಲ. ಬದಲಾಗಿ ಹಣಕಾಸು ಸ್ಥಿತಿಗೆ ವಿಶ್ಲೇಷಣೆ ಮಾಡಿ ಭವಿಷ್ಯದ ಯೋಜನೆ ರೂಪಿಸಿ. ಗುರುಗ್ರಹದ ಪ್ರಭಾವದಿಂದ ಆರ್ಥಿಕ ಸ್ಥಿತಿಯ ಮೇಲೆ ಸದ್ಯಕ್ಕೆ ಹೆಚ್ಚು ಜವಾಬ್ದಾರಿಯಾಗಬಹುದು. ದೂರದ ಹೂಡಿಕೆ, ಭೂಮಿ ಅಥವಾ ಬಂಡವಾಳ ಹಂಚಿಕೆ ಕುರಿತು ಚಿಂತನೆ ಮಾಡುವುದು ಶ್ರೇಷ್ಠ, ಆದರೆ ತುರ್ತು ನಿರ್ಧಾರಕ್ಕೆ ಹೋಗಬಾರದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಹುಣ್ಣಿಮೆ ದಿನವಾದ ಕಾರಣದಿಂದಾಗಿ ನಿದ್ರಾಭಂಗ, ಮಾನಸಿಕ ಒತ್ತಡ ಅಥವಾ ಅತಿಯಾದ ಭಾವನೆಗಳಿಂದ ದೇಹದ ಶಕ್ತಿ ಕುಂದಬಹುದು. ಜೀರ್ಣಕ್ರಿಯೆಯ ತೊಂದರೆ, ತಲೆನೋವು ಅಥವಾ ರಕ್ತದ ಒತ್ತಡದ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ದಿನವಿಡೀ ನೀರು ಸೇವನೆ, ಹಸಿರು ಆಹಾರ, ಯೋಗ ಮತ್ತು ಶ್ವಾಸಾಭ್ಯಾಸಗಳ ಮೂಲಕ ದೇಹ ಮನಸ್ಸಿಗೆ ಸಮತೋಲನ ತರಬೇಕು. ಸಂಧ್ಯಾ ಸಮಯದಲ್ಲಿ ಆರಾಮದಾಯಕ ಸಂಗೀತ ಅಥವಾ ಶಾಂತ ವಾತಾವರಣದಲ್ಲಿ ವಿಶ್ರಾಂತಿ ಶ್ರೇಷ್ಠ. ಆಧ್ಯಾತ್ಮಿಕವಾಗಿ ಎಣ್ಣೆ ಮಸಾಜ್, ತುಳಸಿ ಜಲ ಸೇವನೆ ಅಥವಾ ಪ್ರಾಣಾಯಾಮದಿಂದ ಆರೋಗ್ಯ ಪುನರ್ಸ್ಥಾಪನೆಯ ಸಾಧ್ಯತೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಒಳಗಿನ ಚರ್ಚೆಗಳು ಇಂದು ಭಾವನೆಗಳಿಗೆ ತುಂಬಿರಬಹುದು. ಕೆಲವೊಮ್ಮೆ ಪುನಃ ಮೇಲೇಳುವ ಹಳೆಯ ವಿಚಾರಗಳು ಸಂವೇದನೆ ಹುಟ್ಟಿಸಬಹುದು. ಆದ್ದರಿಂದ ಶ್ರದ್ಧೆಯಿಂದ ಮತ್ತು ಧೈರ್ಯದಿಂದ ಪರಿಹರಿಸಲು ಯತ್ನಿಸಿ. ಪತ್ನಿ ಪತಿಯೊಂದಿಗೆ ಆಳವಾದ ಸಂವಾದಕ್ಕೆ ಇಂದಿನ ದಿನ ಉತ್ತಮ, ಆದರೆ ಮಾತುಗಳಲ್ಲಿ ಮಿತವಚನ ಹಾಗೂ ಧೈರ್ಯ ಅಗತ್ಯ. ಮಕ್ಕಳ ಭವಿಷ್ಯ, ಶಿಕ್ಷಣ ಅಥವಾ ಪಾಠದ ಬಗ್ಗೆ ಚರ್ಚೆ ಮಾಡುವ ಸಂದರ್ಭಗಳು ಬಂದು ಹೋಗಬಹುದು. ಮೈತ್ರಿ ಸಂಬಂಧಗಳು, ಸ್ನೇಹಿತರ ಜೊತೆಗೆ ಭಾವನಾತ್ಮಕ ಆತ್ಮೀಯತೆ ಹೆಚ್ಚಾಗಬಹುದು. ಆದರೆ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಳುವಾಗ ಗಂಭೀರತೆ ಇರಲಿ. ವೀಕ್ಷಕರೇ, ನೀವು ಈ ಹುಣ್ಣಿಮೆಯ ದಿನದಲ್ಲಿ ಮನಸ್ಸಿನ ಚಂಚಲತೆ, ಆತಂಕಗಳು ಮತ್ತು ಭಾವನೆಗಳ ಅಲೆಯನ್ನು ತಡೆಗಟ್ಟಲು ಆಧ್ಯಾತ್ಮಿಕ ತೊಡಕು ಶ್ರೇಷ್ಠ. ಧ್ಯಾನ, ಜಪ, ದೀಪಾರಾಧನೆ ಈ ದಿನ ಅತ್ಯಂತ ಶಕ್ತಿಯುತ. ಗುರುಗ್ರಹದ ಅನುಗ್ರಹಕ್ಕಾಗಿ ವಿಷ್ಣು ಅಥವಾ ದತ್ತಾತ್ರೇಯರ ಆರಾಧನೆ ಮಾಡುವುದು ಉತ್ತಮ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶ್ರೇಷ್ಠ ಫಲ ನೀಡುತ್ತದೆ. ಹಳದಿ ಬಟ್ಟೆ, ಬೆಲ್ಲ ಅಥವಾ ಹಸಿರು ಹಣ್ಣು ದಾನ ಮಾಡುವುದರಿಂದ ಗುರುದೋಷ ನಿವಾರಣೆಯ ಯೋಗ. ಬ್ರಾಹ್ಮಣರಿಗೆ ಶಿಕ್ಷಣ ಸಮರ್ಥನೆಗಾಗಿ ಪುಸ್ತಕ, ಪೆನ್ ಅಥವಾ ಆಹಾರ ದಾನ ಮಾಡುವುದರಿಂದ ಪುಣ್ಯಸಿದ್ಧಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಪ್ರಭಾವವನ್ನು ಪ್ರತಿನಿಧಿಸುತ್ತದೆ. ಇದು ಶ್ರದ್ಧೆ, ಆಧ್ಯಾತ್ಮಿಕತೆ ಮತ್ತು ಜ್ಞಾನದ ಸಂಕೇತವಾಗಿದೆ. ಈ ಸಂಖ್ಯೆ ಶಕ್ತಿಯನ್ನು ಉಪಯೋಗಿಸಿ ಮಹತ್ವದ ಯೋಜನೆಗಳಿಗೆ ಆರಂಭ ನೀಡಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಜ್ಞಾನ, ಬೆಳಕು, ಶ್ರದ್ಧೆ ಮತ್ತು ಶುದ್ಧತೆಯ ಸಂಕೇತ. ಹಳದಿ ಬಟ್ಟೆ, ಹಳದಿ ಹೂವಿನ ಪೂಜೆ ಅಥವಾ ಹಳದಿ ಆಹಾರದ ಸೇವನೆಯಿಂದ ಶುಭ ಫಲ ದೊರೆಯಬಹುದು. ಶುಭ ಸಮಯ ಮಧ್ಯಾಹ್ನ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಆಧ್ಯಾತ್ಮಿಕ ಕಾರ್ಯ, ಮನೆಗೆ ಪೂಜಾ ಸಾಮಗ್ರಿಗಳ ಖರೀದಿ ಅಥವಾ ಕುಟುಂಬದ ಶ್ರೇಯೋಭಿವೃದ್ಧಿಗೆ ಸಂಬಂಧಿಸಿದ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಹುಣ್ಣಿಮೆ, ಚಂದ್ರನ ಶಕ್ತಿಯಿಂದ ನಿಮ್ಮ ಮನಸ್ಸು ಭಾವುಕತೆಯಿಂದ ತುಂಬಿರಬಹುದು. ಆದರೆ ಮಕರ ರಾಶಿಯವರ ಶಿಸ್ತಿನ ಗುಣಗಳು ನಿಮ್ಮನ್ನು ಗಂಭೀರ ಹಾಗೂ ಸ್ಥಿರವಾಗಿ ನಡೆಸುತ್ತವೆ. ನಿಮ್ಮ ಒಳಗಿನ ಶಕ್ತಿ ಮತ್ತು ಮನೋಬಲವು ಇಂದಿನ ದಿನವನ್ನು ಸುಧಾರಿತವಾಗಿ ರೂಪಿಸಬಲ್ಲದು. ನಿಮ್ಮಲ್ಲಿ ಬೆಳೆಯುತ್ತಿರುವ ಆತ್ಮ ಪರಿಶೀಲನೆಯ ಜ್ಞಾನ ನಿಮ್ಮ ಮುಂದಿನ ದಾರಿಯತ್ತ ಬೆಳಕು ಹಾಕುತ್ತದೆ. ಹಳೆಯ ಚಿಂತೆಗಳನ್ನು ಬಿಟ್ಟು ಹೊಸ ಆಶಯಗಳತ್ತ ಸಾಗಲು ಇದೊಂದು ಸೂಕ್ತ ದಿನವಾಗಿದೆ. ಧೈರ್ಯ, ತಾಳ್ಮೆ ಮತ್ತು ಶ್ರದ್ಧೆಯಿಂದ ಮಾಡಿದ ಕೆಲಸಗಳು ಇಂದು ಮಹತ್ವಪೂರ್ಣ ಫಲ ನೀಡಬಲ್ಲವು. ನಿಮ್ಮ ಮಾತು, ನಡೆಯುವಕ್ಕೆ ಗಮನ ಹರಿಸಿದರೆ ಸುತ್ತಲಿನವರ ಮೆಚ್ಚುಗೆ ಸಂಪಾದಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಷಯಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹೆಚ್ಚು ಸ್ಪಷ್ಟತೆ ಮತ್ತು ಜವಾಬ್ದಾರಿತ್ವವಿರುವ ಕೆಲಸಗಳು ನಿಮ್ಮ ಮುಂದೆ ಬರುತ್ತವೆ. ಹಿರಿಯ ಅಧಿಕಾರಿಗಳಿಂದ ಕೆಲ ನಿರ್ಧಾರಗಳು ನಿರೀಕ್ಷಿತಕ್ಕಿಂತ ಬೇಗ ಬದಲಾಗಬಹುದಾದ ಯೋಗವಿದೆ. ನಿಮ್ಮ ಕಾರ್ಯಕ್ಷಮತೆ ಮತ್ತು ತಂತ್ರಜ್ಞಾನದ ಬಳಕೆ ಯಶಸ್ಸಿಗೆ ಕಾರಣವಾಗಲಿದೆ.
ವೃತ್ತಿ ಬದಲಿ ಅಥವಾ ವರ್ಗಾವಣೆಯ ಬಗೆಗಿನ ನಿರ್ಧಾರಗಳಿಗೆ ಇದೊಂದು ಸೂಕ್ತ ಸಮಯ. ಆದರೆ ಯಾವುದೇ ದೀರ್ಘಕಾಲದ ಬದಲಾವಣೆಗೆ ಮೊದಲು ಸಂಪೂರ್ಣವಾಗಿ ಮಾಹಿತಿಯನ್ನು ಸಂಗ್ರಹಿಸಿ ನಂತರ ಮುಂದಾಗುವುದು ಉತ್ತಮ. ಉದ್ಯಮಿಗಳಿಗೂ ಇವತ್ತು ಹೊಸ ಅವಕಾಶಗಳು ಕಾಣಿಸಬಹುದು. ವಿಶೇಷವಾಗಿ ಸಹಕಾರಿತ್ವದ ನಿರ್ಧಾರಗಳು ಫಲಕಾರಿಯಾಗಬಹುದು. ಇಂದು ವ್ಯಾಪಾರ ವ್ಯವಹಾರಗಳಲ್ಲಿ ಶ್ರದ್ಧೆ, ಪರಿಷ್ಕಾರ, ಹೊಸ ತಂತ್ರಜ್ಞಾನಗಳ ಜಾರಿಗೆ ಅನುಕೂಲವಾದ ದಿನ. ತಮ್ಮ ತಂಡದ ಸದಸ್ಯರೊಂದಿಗೆ ಗಂಭೀರವಾದ ಉದ್ದೇಶಪೂರ್ಣ ಚರ್ಚೆಗಳು ಸಹಜವಾಗಿರುತ್ತವೆ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಎಚ್ಚರಿಕೆ ಹಾಗೂ ಪ್ರೌಢತೆ ಅಗತ್ಯವಿದೆ. ನಿರೀಕ್ಷಿತ ಹಣವಿನ್ನಹ ಅಥವಾ ಲಾಭ ಕೊಂಚ ವಿಳಂಬವಾಗಬಹುದು. ಪಿತೃತ್ವ ಆಸ್ತಿಯ ಸಂಬಂಧಿತ ವಿಷಯಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಇದು ಉತ್ತಮ ಸಮಯವಲ್ಲ. ಹೆಚ್ಚು ಖರ್ಚುಗಳಿಗೆ ತಡೆಯಿಡಲು ಸಂಯಮ ಅಗತ್ಯ. ಆದರೆ ಪ್ಲಾನ್ ಮಾಡಿರುವ ಹಣಕಾಸು ಯೋಜನೆಗಳನ್ನು ಪುನರ್ವಿಮರ್ಶೆ ಮಾಡುವುದು ಇವತ್ತು ಲಾಭದಾಯಕ. ಹಳೆಯ ಸಾಲ ತೀರಿಸಲು ಇಲ್ಲದಿದ್ದರೆ ಹೊಸ ಸಾಲದಿಂದ ದೂರವಿರುವುದು ಉತ್ತಮ. ಹುಣ್ಣಿಮೆಯ ದಿನದಲ್ಲಿ ಧನಲಾಭಕ್ಕಿಂತ ಧನ ನಿಯಂತ್ರಣದತ್ತ ಗಮನ ಹರಿಸುವುದು ಬಹುಮುಖ್ಯ. ಮತ್ತೆ ವೀಕ್ಷಕರೇ, ಆರೋಗ್ಯದ ವಿಷಯಕ್ಕೆ ಬಂದರೆ ಇಂದು ಹುಣ್ಣಿಮೆಯ ಪ್ರಭಾವದಿಂದ ಮನಸ್ಸು ಅಲಸತೆಯಿಂದ ಅಥವಾ ಅತಿಭಾವನಾತ್ಮಕ ಸ್ಥಿತಿಯಿಂದ ಕಿಂಚಿತ್ತು ಕಾಡಬಹುದು. ಇದನ್ನು ಸಮತೆ ಹಾಗೂ ಆತ್ಮ ನಿಯಂತ್ರಣದ ಮೂಲಕ ನಿಭಾಯಿಸಬಹುದು. ನಿದ್ದೆ ಮತ್ತು ಆಹಾರದ ಶಿಸ್ತು ಖಂಡಿತವಾಗಿ ಪಾಲಿಸುವ ಅಗತ್ಯವಿದೆ. ದೈಹಿಕ ಶಕ್ತಿ ತುಸು ಕುಗ್ಗುವ ಸಾಧ್ಯತೆ ಇದ್ದು ಸಂಧಿವಾತ, ಹೊಟ್ಟೆಯ ಸಮಸ್ಯೆಗಳ ಲಕ್ಷಣಗಳು ಕಾಣಿಸಬಹುದು. ಹೆಚ್ಚು ನೀರು ಸೇವನೆ ಮಾಡಿ. ಬೆಳಗ್ಗೆ ಧ್ಯಾನ, ಪ್ರಾಣಾಯಾಮ ಅಥವಾ ಶನಿಗ್ರಹ ಪ್ರಭಾವ ನಿವಾರಕ ಕ್ರಮಗಳು ಶ್ರೇಯಸ್ಕರ. ನಿಗದಿತ ಆಹಾರ ಕ್ರಮ ಮತ್ತು ಸಮಯ ಪಾಲನೆಯಿಂದ ಶಕ್ತಿಯ ಸ್ಥಿತಿಯನ್ನು ಸಮತೋಲನದಲ್ಲಿಟ್ಟುಕೊಳ್ಳಿ. ಮತ್ತೆ ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಇಂದು ಮನೆಯೊಳಗಿನ ಚರ್ಚೆಗಳು ಗಂಭೀರ ತಳಹದಿಯದ್ದಾಗಿರುತ್ತವೆ. ಹಿರಿಯರ ಸಲಹೆಗಳನ್ನು ಗೌರವದಿಂದ ಕೇಳುವುದು ಉತ್ತಮ. ಮಕ್ಕಳ ಶಿಕ್ಷಣ ಅಥವಾ ಜೀವನ ನಿರ್ಧಾರಗಳ ಕುರಿತಾಗಿ ಇಂದು ಮಹತ್ವದ ಚರ್ಚೆಗಳು ಸಾಧ್ಯ. ವಿವಾಹಿತರಿಗೆ ಸಂವಾದದ ತೊಂದರೆಗಳಿದ್ದರೆ ಇಂದು ತಿಳಿವಳಿಕೆಯಿಂದ ಪ್ರಸ್ತಾಪಿಸುವ ಮೂಲಕ ಗಂಭೀರ ವಿಚಾರಗಳ ಪರಿಹಾರ ಸಾಧ್ಯ. ಸಂಗಾತಿಗೆ ಸಮಯ ನೀಡುವುದು, ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹುಮುಖ್ಯ. ಇಂದು ಕುಟುಂಬದಲ್ಲಿ ನಿಮ್ಮ ಶ್ರದ್ಧೆ, ಪ್ರಾಮಾಣಿಕತೆ, ಶಾಂತ ನಡೆ ಬಲವಾಗಿರುವ ದಿನ. ಮತ್ತೆ ವೀಕ್ಷಕರೇ, ನೀವು ಇಂದು ಹುಣ್ಣಿಮೆ ಹಾಗೂ ಬುಧವಾರದ ಸಾನ್ನಿಧ್ಯದಿಂದ ಧ್ಯಾನ, ಪೂಜೆ, ತಪಸ್ಸುಗಳಿಗೆ ಅತ್ಯಂತ ಶ್ರೇಷ್ಠ ದಿನ. ಇಂದು ವ್ರತ, ಜಪ, ಸತ್ಸಂಗ, ಪ್ರಾರ್ಥನೆಗಳ ಮೂಲಕ ಆಂತರಿಕ ಶುದ್ಧಿಯನ್ನು ಸಾಧಿಸಬಹುದು. ಓಂ ಶ್ರೀಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸುವುದು ಶ್ರೇಷ್ಠ. ಹುಣ್ಣಿಮೆಯಂದು ಶನಿಗ್ರಹ ಪ್ರಭಾವ ನಿವಾರಣೆಗೆ ಕಪ್ಪು ಎಳ್ಳು, ನವಧಾನ್ಯ ಅಥವಾ ಉಡುಗೊರೆಯನ್ನು ದಾನ ಮಾಡುವುದು ಶುಭಕಾರಕ. ತಾಮ್ರಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪ ಬೆಳಗಿಸಿ ಶನಿಗೆ ಅರ್ಪಿಸಿ. ಮನೆ ಮಂದಿಗೆ ಸಹ ಧರ್ಮದ ಬಗ್ಗೆ ಪ್ರೇರಣೆ ನೀಡುವುದು ಉತ್ತಮ. ಅದೃಷ್ಟದ ಸಂಖ್ಯೆ 8. ಈ ದಿನದ ಶನಿವಾರ ಗ್ರಹದ ಪ್ರಭಾವದಂತೆ 8 ಸಂಖ್ಯೆಯ ಶಕ್ತಿ ಶ್ರದ್ಧೆ, ಶಿಸ್ತು ಮತ್ತು ಪರಿಣಾಮಕಾರಿ ನೇತೃತ್ವವನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯ ಶಕ್ತಿಯನ್ನು ಧೈರ್ಯದಿಂದ ಉಪಯೋಗಿಸಿ. ಅದೃಷ್ಟದ ಬಣ್ಣ ಕಪ್ಪು. ಈ ಬಣ್ಣ ಶನಿಗ್ರಹನ ಶಕ್ತಿಯನ್ನು ನಿಗ್ರಹಿಸುವುದಕ್ಕೆ ಸಹಾಯ ಮಾಡುತ್ತದೆ. ಕಪ್ಪು ಬಣ್ಣದ ಉಡುಪು, ಚೀಲ ಅಥವಾ ಪಾದರಕ್ಷೆ ಬಳಸುವುದು ಉತ್ತಮ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10:55 ಈ ಸಮಯದಲ್ಲಿ ಮಹತ್ವದ ಕಚೇರಿ ಕೆಲಸ, ದೇವತಾ ಪೂಜೆ ಅಥವಾ ವ್ಯವಹಾರಿಕ ತೀರ್ಮಾನಗಳನ್ನು ಕೈಗೊಳ್ಳುವುದು ಇಂದಿನ ಶುಭ ಫಲದಾಯಕ ಸಮಯ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಹುಣ್ಣಿಮೆಯ ಚಂದ್ರನ ಪ್ರಭಾವದಿಂದ ನಿಮ್ಮ ಮನಸ್ಸು ತೀವ್ರ ಚಿಂತನೆ ಮತ್ತು ಆಂತರಿಕ ಆತ್ಮಾವಲೋಕನದ ದಿಕ್ಕಿಗೆ ಸೆಳೆಯಬಹುದು. ಸೃಜನಾತ್ಮಕತೆ ಹಾಗೂ ವೈಚಾರಿಕತೆ ನಿಮ್ಮ ಶಕ್ತಿಯಾಗಿದ್ದು ಅದನ್ನು ಬದಲಾವಣೆಗೆ ಹತ್ತಿರ ವಹಿಸುವ ಅವಕಾಶವಿರುವ ದಿನವಿದು. ನಿಮಗೆ ಪ್ರೇರಣೆ ನೀಡುವ ವ್ಯಕ್ತಿಗಳೊಡನೆ ಹೆಚ್ಚು ಸಮಯ ಕಳೆಯುವುದು ಉತ್ತಮ. ದೀರ್ಘಕಾಲದ ಆಲೋಚನೆಗಳಿಗೆ ಇಂದು ಸ್ಪಷ್ಟತೆ ದೊರೆಯಬಹುದು. ತಾಳ್ಮೆ ಮತ್ತು ಸಂಯಮದಿಂದ ಮುಂದೆ ಹೋಗುವ ಈ ಸಮಯ ನಿಮ್ಮ ವ್ಯಕ್ತಿತ್ವವನ್ನು ಮತ್ತಷ್ಟು ಉಜ್ವಲಗೊಳಿಸಬಲ್ಲದು. ನಿಮ್ಮ ಮೇಲೆ ಇವತ್ತಿನ ದಿನ ತೂಕ ಇರುತ್ತದೆ, ಆದರೆ ಅದನ್ನು ಸಮರ್ಥವಾಗಿ ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಷಯಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ತಾಂತ್ರಿಕ ನೈಪುಣ್ಯ ಹಾಗೂ ಹೊಸ ಚಿಂತನೆಗಳ ಮಾನ್ಯತೆ ಲಭ್ಯವಾಗಬಹುದು. ನಿಮ್ಮ ವಿಶಿಷ್ಟ ದೃಷ್ಟಿಕೋನವನ್ನು ಸಹೋದ್ಯೋಗಿಗಳು ಹಾಗೂ ಹಿರಿಯರು ಗುರುತಿಸಬಹುದು. ಪ್ರಸ್ತುತ ಯೋಜನೆಗಳು ಪೂರ್ಣಗೊಳ್ಳುವ ಹಂತ ತಲುಪುವ ಯೋಗವಿದೆ. ಹಿರಿಯರಿಂದ ಅಲ್ಪ ಮಟ್ಟದ ಒತ್ತಡ ಇದ್ದರೂ ಸಹ ನೀವು ಶ್ರದ್ಧೆ ಮತ್ತು ಸ್ಪಷ್ಟ ಸಂವಹನದ ಮೂಲಕ ಅದನ್ನು ಪರಿಹರಿಸಬಲ್ಲಿರಿ. ವೃತ್ತಿ ಬದಲಿ ಅಥವಾ ಹೊಸ ಹೊಣೆಗಾರಿಕೆಗಳನ್ನು ನಿರ್ವಹಿಸಲು ಇದು ಉತ್ತಮ ಸಮಯ. ಸ್ವತಂತ್ರ ಉದ್ಯಮ ಮಾಡುವವರಿಗೆ ಇಂದು ಗ್ರಾಹಕರೊಂದಿಗೆ ಉಂಟಾಗುವ ಸಂವಾದಗಳು ಅಥವಾ ಒಪ್ಪಂದಗಳು ಪ್ರಮುಖ ಬದಲಾವಣೆ ತರಬಹುದು.
ಹೊಸ ಟೆಕ್ನಾಲಜಿಯನ್ನು ಜಾರಿಗೊಳಿಸಲು ಯೋಜನೆ ರೂಪಿಸಲು ಉತ್ತಮ ದಿನ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯಕ್ಕೆ ಬಂದರೆ ಇಂದು ಹಣದ ಬಗೆಗಿನ ಚಿಂತನೆ ಹೆಚ್ಚು ಇರಬಹುದು. ನಿರೀಕ್ಷಿತ ಹಣ ವ್ಯವಹಾರ ವಿಳಂಬ ಆಗಬಹುದು ಅಥವಾ ಇಟ್ಟುಕೊಂಡ ಯೋಜನೆಗೆ ಪುನರ್ವಿಮರ್ಶೆಯ ಅಗತ್ಯ ಎದುರಾಗಬಹುದು. ಇನ್ವೆಸ್ಟ್ಮೆಂಟ್ ಮಾಡುವ ಅಥವಾ ಸಾಲ ಕೊಡುವ ಯೋಚನೆ ಇದ್ದರೆ ಅದನ್ನು ಮುಂದೂಡುವುದು ಉತ್ತಮ. ದಿನದ ಅವಧಿಯಲ್ಲಿ ಖರ್ಚು ನಿಯಂತ್ರಣದತ್ತ ಹೆಚ್ಚು ಗಮನ ಹರಿಸಬೇಕು. ಯಾವುದಾದರೂ ಹಳೆಯ ಬಾಕಿ ಹಣ ಬಂದಿರಬಹುದಾದ ಸಾಧ್ಯತೆ ಇದೆ. ಪಿತೃ ಆಸ್ತಿ ಅಥವಾ ಕುಟುಂಬದ ಆರ್ಥಿಕ ನಿರ್ಧಾರಗಳ ಬಗ್ಗೆಯೂ ಚರ್ಚೆಗಳು ಸಾಧ್ಯ. ನಿಮ್ಮ ಹಣಕಾಸು ಯೋಜನೆಗೆ ಇಂದು ಸ್ಪಷ್ಟ ರೂಪರೇಖೆ ಅಗತ್ಯ. ಮತ್ತೆ ವೀಕ್ಷಕರೇ, ಆರೋಗ್ಯದ ವಿಷಯಕ್ಕೆ ಬಂದರೆ ಇಂದು ನಿಮ್ಮ ಆರೋಗ್ಯದಲ್ಲಿ ಚಿಂತೆಗೊಳಗಾಗುವಂತಹ ಲಕ್ಷಣಗಳು ತುಸು ಕಾಣಿಸಬಹುದು. ಶಕ್ತಿಹೀನತೆ, ತಲೆಸುತ್ತು, ನಿದ್ರಾಹೀನತೆ ಇರುವ ಸಾಧ್ಯತೆ ಇದೆ. ಇದಕ್ಕೆ ಕಾರಣವಾದ ನಿಮ್ಮ ಆಂತರಿಕ ಅಶಾಂತಿ ಅಥವಾ ಭಾವನೆಗಳ ತೀವ್ರತೆ ಇರಬಹುದು. ದೈನಂದಿನ ಆರೋಗ್ಯ ಶಿಸ್ತಿಗೆ ಗಮನಹರಿಸಿ. ಸರಿಯಾದ ಆಹಾರ, ನಿದ್ರೆ ಮತ್ತು ಪ್ರಾಣಾಯಾಮದಿಂದ ದೈಹಿಕ ಹಾಗೂ ಮಾನಸಿಕ ಸಮತೋಲನ ಕಾಯ್ದುಕೊಳ್ಳಿ. ಇಂದು ತಲೆ, ಕಣ್ಣು, ನರಸಂಬಂಧಿ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಚಿಕಿತ್ಸಕರ ಸಲಹೆ ಪಾಲಿಸಿ. ದೀರ್ಘಕಾಲದ ಸ್ಥಿತಿಗೆ ಗಂಭೀರ ತಪಾಸಣೆ ಮಾಡಿಸುವುದು ಉತ್ತಮ. ಮತ್ತೆ ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಇಂದು ಮನೆಯಲ್ಲಿ ಒಬ್ಬೊಬ್ಬರ ಭಾವನೆಗಳತ್ತ ಹೆಚ್ಚಿನ ಸ್ಪಷ್ಟತೆ ಮತ್ತು ಗೌರವದ ದೃಷ್ಟಿಕೋನ ಅಗತ್ಯ. ಸಂಬಂಧಗಳಲ್ಲಿ ಸಮತೆ ತರಲು ನೀವು ಮೊದಲ ಹೆಜ್ಜೆ ಇಡುವ ಸಮಯ. ಹಿರಿಯರೊಂದಿಗೆ ಗಂಭೀರ ವಿಚಾರಗಳು ಚರ್ಚೆಗೆ ಬರುವುದು ಸಾಧ್ಯವಿದೆ. ವಿವಾಹಿತರಿಗೆ ಸಂಗಾತಿಯ ಭಾವನೆಗಳ ಕಡೆ ಹೆಚ್ಚು ಗಮನ ನೀಡುವುದು ಉತ್ತಮ. ಮಕ್ಕಳ ಶಿಕ್ಷಣ, ಭವಿಷ್ಯ ಯೋಜನೆಗಳ ಕುರಿತಾಗಿ ದಂಪತಿಯ ನಡುವೆ ಸಮಾಲೋಚನೆ ನಡೆಯಲಿದೆ. ಇಂದು ಸಂಬಂಧಗಳ ಶುದ್ಧತೆ ಮತ್ತು ನಿಷ್ಠೆಯ ಮೌಲ್ಯ ತಿಳಿಯುವ ದಿನ. ಸ್ನೇಹಿತರಿಂದ ಬರುವ ಪಾಠಗಳು ಭವಿಷ್ಯದಲ್ಲಿ ಉಪಯೋಗವಾಗಬಲ್ಲವು. ಮತ್ತೆ ವೀಕ್ಷಕರೇ, ಆಧ್ಯಾತ್ಮದ ವಿಷಯಕ್ಕೆ ಬಂದರೆ ಇಂದು ಹುಣ್ಣಿಮೆ ದಿನದ ಕಾರಣದಿಂದ ಆಧ್ಯಾತ್ಮದತ್ತ ಒಲವು ಹೆಚ್ಚಾಗಬಹುದು. ಧ್ಯಾನ, ಜಪ, ತಪಸ್ಸಿಗೆ ಅತ್ಯಂತ ಶ್ರೇಷ್ಠ ದಿನವಿದು. ಮನಸ್ಸು ಶುದ್ಧವಾಗಿಸಲು ನಿಷ್ಠೆ ಹಾಗೂ ತಪಸ್ಸು ಮುಖ್ಯ ಪಾತ್ರ ವಹಿಸಲಿದೆ. ಓಂ ನಮನ ಶನಯೇ ಚೈವರವಯೇ ಚ ನಮೋ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶ್ರೇಷ್ಠ. ಶನಿಗೆ ಸಂಬಂಧಿಸಿದ ಹವನ, ದಾನ ಅಥವಾ ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ನಿಮ್ಮ ಶನಿ ದೋಷ ನಿವಾರಣೆಗೆ ಸಹಕಾರಿಯಾಗುತ್ತದೆ. ನೀವೊಂದು ಭಾವನಾತ್ಮಕ ಬದಲಾವಣೆಗೆ ಸಜ್ಜಾಗುವ ಆಧ್ಯಾತ್ಮಿಕ ದಿನವಿದು. ಅದೃಷ್ಟದ ಸಂಖ್ಯೆ 4. ಇಂದು 4 ಸಂಖ್ಯೆಯ ಶಕ್ತಿಯಿಂದ ಸೌಖ್ಯ ಮತ್ತು ಗಂಭೀರ ಪ್ರಯತ್ನಗಳಿಂದ ಯಶಸ್ಸು ಪ್ರಾಪ್ತಿಯಾಗುತ್ತದೆ. ದೈಹಿಕ ಶ್ರಮ, ನಿಖರ ಕಾರ್ಯವೈಖರಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ನೀಲಿ. ಈ ಬಣ್ಣ ಶನಿಗ್ರಹನ ಶಕ್ತಿಯನ್ನು ಸಮತೋಲನದಲ್ಲಿ ಇಡುವಲ್ಲಿ ಸಹಕಾರಿ. ಇಂದು ನೀಲಿ ಬಣ್ಣದ ಉಡುಪು ಧರಿಸುವುದು ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 10:25 ಮಧ್ಯಾಹ್ನ 12:50 ಈ ಸಮಯದಲ್ಲಿ ಆರಂಭಿಸಿದ ಕೆಲಸಗಳು ಯಶಸ್ವಿಯಾಗಿ ಮುಗಿಯುವ ಸಾಧ್ಯತೆ ಹೆಚ್ಚು. ದೇವತಾ ಪೂಜೆ, ಹಣಕಾಸು ನಿರ್ಧಾರ ಅಥವಾ ಪ್ರಬಂಧ ಉದ್ದೇಶಗಳು ಈ ಸಮಯದಲ್ಲಿ ಶುಭವಾಗುತ್ತವೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನು ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ ಇಂದು ಹುಣ್ಣಿಮೆಯ ಚಂದ್ರಶಕ್ತಿಯಿಂದ ನಿಮ್ಮ ಮನಸ್ಸು ಭಾವನಾತ್ಮಕವಾಗಿ ತುಂಬಿರುತ್ತದೆ. ನಿಮ್ಮ ಕಲ್ಪನೆಯ ಶಕ್ತಿ, ಅನುಭೂತಿ ಮತ್ತು ಆತ್ಮವಿಶ್ಲೇಷಣೆಗೆ ಇಂದಿನ ದಿನ ಬಹಳ ಒಳ್ಳೆಯದು. ದಿನದ ಆರಂಭದಲ್ಲಿ ಸ್ವಲ್ಪ ಗೊಂದಲ, ಏಕಾಂಗತೆ ಅಥವಾ ಭಾವನಾತ್ಮಕ ಬಿಕ್ಕಟ್ಟು ಕಂಡುಬರುವುದು ಸಾಧ್ಯ. ಆದರೂ ನಿಮ್ಮ ಆಂತರಿಕ ಶಕ್ತಿ ಹಾಗೂ ಸಹನಶೀಲತೆ ಇದನ್ನು ಸಮರ್ಥವಾಗಿ ನಿಭಾಯಿಸಲು ನೆರವಾಗುತ್ತವೆ. ಇಂದಿನ ದಿನ ಮಾನಸಿಕ ಶಾಂತಿ, ಸೃಜನಶೀಲತೆ ಮತ್ತು ಧ್ಯಾನಕ್ಕೆ ಸೂಕ್ತವಾಗಿದೆ. ನಿಮ್ಮ ಅಭಿರುಚಿಗಳು, ಕಲಾತ್ಮಕತೆ, ಜ್ಞಾನದತ್ತ ಒಲವು ಹೆಚ್ಚಾಗಬಹುದು. ಬಾಹ್ಯ ಜಗತ್ತಿಗಿಂತ ಆಂತರಿಕ ಜಗತ್ತಿನತ್ತ ನೀವು ಇಂದು ಹೆಚ್ಚು ಎಳೆತ ಅನುಭವಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಷಯಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಸ್ವಲ್ಪ ಗೊಂದಲಗಳು, ಅಸ್ಪಷ್ಟತೆ ಅಥವಾ ತಾತ್ಕಾಲಿಕ ತಡೆಗಳು ಎದುರಾಗಬಹುದಾದ ದಿನ. ಕೆಲಸದ ಸ್ಥಳದಲ್ಲಿ ನಿಮ್ಮ ಭಾವನೆಗಳನ್ನು ಅತಿಯಾಗಿ ತೋರಿಸದಂತೆ ಎಚ್ಚರಿಕೆ ಅಗತ್ಯ. ತ್ವರಿತ ನಿರ್ಧಾರ ತೆಗೆದುಕೊಳ್ಳದಿರುವುದು ಉತ್ತಮ. ಸೃಜನಶೀಲ ಕ್ಷೇತ್ರಗಳಲ್ಲಿ ಕಾರ್ಯನಿರತವಿರುವವರಿಗೆ ಕಲಾ, ಸಂಗೀತ, ಬರವಣಿಗೆ, ಕೌನ್ಸೆಲಿಂಗ್ ಇತ್ಯಾದಿ ಇಂದು ಉತ್ತಮ ಪ್ರೇರಣೆ ಸಿಗುವ ಸಾಧ್ಯತೆ ಇದೆ. ಉದ್ಯಮಿಗಳಿಗೆ ಗ್ರಾಹಕರ ಜತೆ ಭರವಸೆಯ ಮಾತು ಮಾತಾಡುವುದು ಮಹತ್ವಪೂರ್ಣ. ಹಿರಿಯರೊಂದಿಗೆ ಚರ್ಚೆ ಮಾಡುವಾಗ ನಿಮ್ಮ ಅಭಿಪ್ರಾಯವನ್ನು ನಿರಾಳವಾಗಿ ಹಾಗೂ ವೈಚಾರಿಕವಾಗಿ ಹೇಳುವುದು ಉತ್ತಮ. ಹೊಸ ಪ್ರಾಜೆಕ್ಟ್ಗಳ ಆರಂಭಕ್ಕಿಂತ ಪೂರೈಸಬೇಕಾದ ಗತಿಯಲ್ಲಿರುವ ಕೆಲಸಗಳ ಕಡೆ ಹೆಚ್ಚು ಗಮನ ಹರಿಸುವುದು ಶ್ರೇಯಸ್ಕರ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯಕ್ಕೆ ಬಂದರೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ. ಭಾವನಾತ್ಮಕ ಚಿಂತನೆಯಿಂದ ಖರ್ಚು ಮಾಡುವ ಸಾಧ್ಯತೆ ಇದ್ದು ಯಾವುದೇ ಅನಿವಾರ್ಯ ಖರ್ಚುಗಳು ಎದುರಾಗಬಹುದು. ಹಳೆಯ ಸಾಲ ಅಥವಾ ಬಾಕಿ ಹಣ ವಾಪಸ್ಸು ಪಡೆಯಲು ಶ್ರಮಿಸಬೇಕಾಗಬಹುದು.
ಇಂದು ಹೂಡಿಕೆಗಳು ಅಥವಾ ಲಾಭದ ನಿರೀಕ್ಷೆಗಳನ್ನು ತಾಳ್ಮೆಯಿಂದ ಸಮಾಲೋಚನೆ ಮಾಡದೆ ಮುಂದಾಗಬಾರದು. ನಿರ್ಧಾರಗಳನ್ನು ಮುಂದೂಡುವುದು ಉತ್ತಮ. ಆಪ್ತರ ಸಲಹೆಯ ಮೂಲಕ ಹಣಕಾಸು ನಿರ್ವಹಣೆ ಬಹುಪಾಲು ಸುಗಮವಾಗಬಹುದು. ಮತ್ತೆ ವೀಕ್ಷಕರೇ, ಆರೋಗ್ಯದ ವಿಷಯಕ್ಕೆ ಬಂದರೆ ಹುಣ್ಣಿಮೆಯ ಪ್ರಭಾವದಿಂದ ಶರೀರದ ಉಜ್ಜೀವ ಶಕ್ತಿ ಸ್ವಲ್ಪ ಕುಗ್ಗುವ ಸಾಧ್ಯತೆ ಇದೆ. ವಿಶ್ರಾಂತಿ, ಸರಿಯಾದ ನಿದ್ರೆ ಮತ್ತು ಸಮತೋಲನದ ಆಹಾರ ಕ್ರಮ ಅಗತ್ಯ. ಇಂದು ಭಾವನಾತ್ಮಕ ಒತ್ತಡದಿಂದ ತಲೆನೋವು, ಹೊಟ್ಟೆ ಸಂಬಂಧಿತ ಸಮಸ್ಯೆ ಅಥವಾ ನಿದ್ದೆ ಕೆಡುಕಬಹುದು. ಮಧ್ಯಾಹ್ನದ ನಂತರ ಒಮ್ಮೆ ಮನಸ್ಸು ಖಿನ್ನವಾಗಬಹುದು. ಇದರಿಂದ ಹೊರಬರಲು ಸಹಜ ಉಸಿರಾಟಾಭ್ಯಾಸ, ಧ್ಯಾನ ಅಥವಾ ಸ್ವಲ್ಪ ಸಂಗೀತದಿಂದ ನಿಭಾಯಿಸಬಹುದು. ಆರೋಗ್ಯ ಸಮಸ್ಯೆಗಳನ್ನು ಕಡೆಗಣಿಸದಿರಿ. ಹುಣ್ಣಿಮೆಯಂದು ಆತ್ಮಶುದ್ಧಿ, ಮನಃಶಾಂತಿಗೆ ಮೊರೆ ಹೋಗುವುದು ಉತ್ತಮ. ಮತ್ತೆ ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಇಂದು ಸಂಬಂಧಗಳಲ್ಲಿ ಭಾವನೆಗಳಿಗಿಂತ ಬುದ್ಧಿಯಿಂದ ನಡೆದುಕೊಳ್ಳುವುದು ಅತ್ಯವಶ್ಯ. ನಿಮ್ಮ ಮಾತುಗಳು ಸರಿಯಾಗಿ ಅರ್ಥವಾಗದಿರುವ ಸಾಧ್ಯತೆ ಇದ್ದು ಬಿಗುವು ಉಂಟಾಗಬಹುದು. ಯಾವುದೇ ಚರ್ಚೆಯಲ್ಲಿ ಉಚಿತವಾಗಿ ಭಾವನೆಗಳನ್ನು ಹಂಚಿಕೊಳ್ಳುವ ಮುನ್ನ ಸಮಯ ಮತ್ತು ಸ್ಥಳವನ್ನು ಪರಿಗಣಿಸಿ. ಸಂತಾನ ಸಂಬಂಧಿತ ವಿಚಾರಗಳು ಅಥವಾ ಅವರ ಆರೋಗ್ಯದ ಬಗ್ಗೆ ಚಿಂತನೆ ಉಂಟಾಗಬಹುದು. ಸಂಗಾತಿಯೊಂದಿಗೆ ಸಮಯ ಕಳೆಯುವುದು, ಅವರೊಂದಿಗೆ ಶ್ರದ್ಧೆಯಿಂದ ಮಾತನಾಡುವುದು ಸಂಬಂಧವನ್ನು ಬಲಪಡಿಸಲಿದೆ. ಇಂದು ನಿಮ್ಮ ಶ್ರದ್ಧೆ ಮತ್ತು ಸಹಾನುಭೂತಿ ಕುಟುಂಬ ಸದಸ್ಯರಿಗೆ ಆಧಾರವಾಗಬಹುದು. ಆತ್ಮೀಯ ಸಂಬಂಧಗಳಲ್ಲಿ ನಿಖರತೆ ಮತ್ತು ಸ್ಪಷ್ಟತೆ ಹಿರಿದು. ಮತ್ತೆ ವೀಕ್ಷಕರೇ, ಆಧ್ಯಾತ್ಮದ ವಿಷಯಕ್ಕೆ ಬಂದರೆ ಇಂದು ಹುಣ್ಣಿಮೆ ದಿನದ ಅತಿದೊಡ್ಡ ಶಕ್ತಿ ನಿಮ್ಮ ಧ್ಯಾನ ಹಾಗೂ ಆತ್ಮಾನ್ವೇಷಣೆಗೆ ಬಹುಪಯೋಗಿ. ನದಿ ತೀರ ಅಥವಾ ಶಾಂತ ಪರಿಸರದಲ್ಲಿ ಧ್ಯಾನ ಮಾಡುವುದು ಮನಸ್ಸಿಗೆ ಸಮಾಧಾನ ನೀಡುತ್ತದೆ. ದೇವಾಲಯದ ಸೇವೆ, ಶ್ರವಣ, ಪಠಣ ಅಥವಾ ಜಪಕ್ಕೆ ಇದು ಉತ್ತಮ ದಿನ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ವಿಷ್ಣು ಮಂತ್ರವನ್ನು 108 ಬಾರಿ ಜಪಿಸುವ ಮೂಲಕ ಮನಸ್ಸಿಗೆ ಶುದ್ಧಿ ಮತ್ತು ಶಾಂತಿ ಲಭಿಸುತ್ತದೆ. ಭಕ್ತಿಯಿಂದ ಮಾಡಿದ ಯಾವುದೇ ಸೇವೆ ಇಂದಿನ ದಿನ ಪವಿತ್ರತೆ ನೀಡುತ್ತದೆ. ಮತ್ತು ವೀಕ್ಷಕರೇ, ಇಂದು ಗಂಭೀರ ಆಧ್ಯಾತ್ಮ ಚಿಂತನೆಗಳು ನಿಮ್ಮ ಆಂತರಿಕ ಬೆಳವಣಿಗೆಗೆ ಹೊಸ ಬೆಳಕು ನೀಡಬಹುದು. ಅದೃಷ್ಟದ ಸಂಖ್ಯೆ 7. ಈ ದಿನದ ಶಕ್ತಿ 7ನೇ ಸಂಖ್ಯೆಗೆ ಸಂಬಂಧಿಸಿದಂತೆ ಅಧ್ಯಾತ್ಮ, ತತ್ವಚಿಂತನ ಹಾಗೂ ಆಂತರಿಕ ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯ ಶಕ್ತಿಯಿಂದ ಆತ್ಮವಿಶ್ವಾಸ ಮತ್ತು ಶಾಂತಿ ನಿಮ್ಮೊಳಗೆ ಹೆಚ್ಚಾಗಬಹುದು. ಅದೃಷ್ಟದ ಬಣ್ಣ ನೀಲಿ. ಇದು ಶುದ್ಧತೆಯ, ಸಮತೋಲನದ ಮತ್ತು ಆಧ್ಯಾತ್ಮದ ಪ್ರತೀಕ ಬಣ್ಣ. ಈ ಬಣ್ಣ ಧರಿಸುವ ಮೂಲಕ ನಿಮ್ಮ ಮನಸ್ಸಿಗೆ ಸಮಾಧಾನ, ದೃಢತೆ ಮತ್ತು ಸ್ಪಷ್ಟತೆ ಸಿಗುತ್ತದೆ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:15 ರಿಂದ ಬೆಳಗ್ಗೆ 6:45 ರವರೆಗೆ. ಈ ಸಮಯದಲ್ಲಿ ದೇವತಾ ಪೂಜೆ, ಧ್ಯಾನ ಅಥವಾ ಮನಸ್ಸಿಗೆ ಸಮಾಧಾನವನ್ನು ನೀಡುವ ಕಾರ್ಯಗಳನ್ನು ಕೈಗೊಳ್ಳುವುದು ಉತ್ತಮ. ಪವಿತ್ರ ಯಾತ್ರೆಯ ನಿರ್ಧಾರ ಅಥವಾ ದಾನ ಧರ್ಮದ ಯೋಜನೆಗಳಿಗೆ ಇದೊಂದು ಸೂಕ್ತ ಮುಹೂರ್ತ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೀನಂತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.